ಎಕರೆಕ 108, 110, 115 ಟನ್ ಮಟ್ಟ ಪ್ರತಿ ವರ್ಷ ನಾ ಈ ಕಬ್ಬು ಬೆಳೆತೇನೆ. ನಮಗೊಂದು 5 ಪಾಯಿಂಟ್ ಗಮನ ಕೊಟ್ಟರು. ಒಂದನೇದ ಮಣ್ಣಿನ ಫಲವತ್ತತೆ, ಆಮೇಲೆ ಎರಡನೇದ ಪ್ಲಾಂಟೇಶನ್ ಸಿಸ್ಟಮ್, ಮೂರನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಅಂದ್ರೆ ಪ್ರಪ್ರಥಮವಾಗಿ ಅನ್ನದಾತ ರೈತನಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲಿದ್ದ ನಮ್ಮ ಹಿರಿಯರು, ಮಾರ್ಗದರ್ಶಕರು, ವಿಜ್ಞಾನಿಗಳು, ಸುನಿಲ್ ಕುಮಾರ್ ನೂಲಿ ಅವರೇ ಹಾಗೂ ಶಿವಾನಂದ ಡಂಗ್ ಅವರೇ, ಸಾಸಲಟ್ಟಿ ಅವರೇ, ದೊಡ್ಡಣ್ಣ ಅವರವರೇ ಹಾಗೂ ಸತೀಶ್ ಶುಗರ್ಸ್ ಸಿಬ್ಬಂದಿ ವರ್ಗದವರೇ ಹಾಗೂ ರೈತ ಬಂಧುವರೇ, ಎಲ್ಲರಿಗೂ ನಮಸ್ಕರಿಸಿ ಈಗ ಕಬ್ಬು ನಾನು ಒಂದು 30-35 ವರ್ಷದಿಂದ ನಾನು ಕಬ್ಬು ಬೆಳೆಗಾರ. ಯಾಕಂದ್ರೆ 96ರಿಂದ ಹಿಡ್ಕೊಂಡು 96 ನಮ್ಮ ತಂದೆಯವರು ಅಗ್ರಿಕಲ್ಚರ್ ಮಾಡ್ತಿರು. ಅದರ ನಂತರ 96ರಿಂದ ನಾನು ಕಬ್ಬು ಬೆಳೆಗಾರ, ಕಬ್ಬು ಬೆಳ್ಕೊತ ಬಂದೀನಿ. ಅವಾಗ ಸ್ಟಾರ್ಟಿಂಗ್ನಿಂದ ನಂಗೆ ಕಬ್ಬು ಎವರೇಜ್ 40-50 ಅಗದಿ ಹಬ್ಬ ತೆಗೆದ್ರೆ 70 ಟನ್ ಮಟ್ಟ ನಾ ತೆಗೆದೀನಿ. ಯಾವಾಗೂ ಮುಂದೊಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಇದಕ್ಕೊಂದು ಸಾಧನೆಗೆ ಒಂದು ಏನು ಮಾಡ್ಬೇಕಾದ್ರೆ ಮುಂದೊಬ್ಬ ಗುರಿ ಇರ್ಬೇಕು, ನಮ್ಗೆ ಹಿಂದೆ ಗುರುಗಳು ಇರಬೇಕು. ಈಗ ಹೆಂಗೆ ನೂಲಿ ಸರ್ ಅವರು ಹಾಗೂ ನಮ್ಮ ರುದ್ರಕುಮಾರ್ ಹಲಪ್ನವ್ರ ಸರ್ ಅವರು, ಡಾಕ್ಟರ್ ಸಂಜಯ್ ಮಾಡಿ ಅವರು, ಯಾವಾಗ ನನಗೆ 2018-19ರಾಗ ನಮಗೆ ಯಾವಾಗ ಗುರುಗಳು ಸಿಕ್ಕರು, ಅವರೊಂದು ಮಾರ್ಗದರ್ಶನ, ಅವರು ಒಂದು ಇದ್ರೊಳಗೆ ನಾವು ಇದು ಮಾಡಕತ್ತ. ಹೀಗಾಗಿ ಈಗ ನಾ 19-20ರಿಂದ ಹಿಡ್ಕೊಂಡು ಪ್ರತಿ ವರ್ಷ ಹಚ್ಕಪ್ಪೊಳಗೆ 110 ಮುಂದೆ ಎವರೇಜ್ ಐತಿ. ಹೋದ ವರ್ಷ 115 ಟನ್ ಬಿದ್ದಿತ್ತು, ಈ ವರ್ಷ 110 ಟನ್ ಬಿದ್ದೈತಿ. ಕುಳೆ ಕಬ್ಬದಾಗ 65-70 ಟನ್ ನನ್ನ ಎವರೇಜ್ಗೆ ಆತೀನಿ. ಎದಕ್ಕೆ ಅಂತಂದ್ರೆ ಈಗ ಒಂದು ಇದೇ ಸರ್ ಹೇಳೋದು ದೇಶ ಸುತ್ತಬೇಕು, ಕೋಶ ಓದ್ಬೇಕಂತೇಳಿ. ಹಂಗೆ ನೋಡಬೇಕು, ಕೇಳಬೇಕು, ಮಾಡಬೇಕು. ನೋಡಿ ಕಲಿ, ಕೇಳಿ ಕಲಿ, ಮಾಡಿ ಕಲಿ. ಈ ಒಂದು ಆಧಾರದ ಮೇಲೆ ನಾವು 2018-19ನೇ ಇಸ್ವಿಯಾಗಿ ನಮಗೆ ಡಾಕ್ಟರ್ ಸಂಜಯ್ ಮಾಡಿ ಅವರು ಹಾಗೂ ಮಹಾರಾಷ್ಟ್ರದ ಕೆಲವೊಂದು ಪ್ರಗತಿಪರ ರೈತರನ್ನು ಧಾರವಾಡ ಯೂನಿವರ್ಸಿಟಿ ಒಳಗೆ ಕರೆಸಿ ಇದು ಕೊಟ್ಟಿದ್ರು. ಆ ಟೈಮ್ದಾಗ ನಾನು ಒಬ್ಬ ರೈತನಾಗ ಹೋಗಿ ಅವ್ರದ್ದೆಲ್ಲ ನೋಡಿ ನಮ್ಗೆ ವಿಚಿತ್ರ ಆತ. ಯಾಕಂದ್ರೆ ಅವ್ರಿಗೆ ಸಹಜ ಹೇಳತ್ತರು 130 ಟನ್ನ, 140 ಟನ್ನ, 168 ಟನ್ನ. ಯಾಕೆ ಡಾಕ್ಟರ್ ಸಂಜಯ್ ಮಾಣಿ ಅವರು ಏಷ್ಯಾ ಖಂಡದಾಗ 168 ಟನ್, ಓಪನ್ ಲ್ಯಾಂಡ್ದಾಗ ಹೈಯೆಸ್ಟ್ ಬೆಳೆದವ್ರು 168 ಟನ್ ಬೆಳೆದಾರೆ. ಅದರ ಪ್ರಕಾರ ಬಾಳಾಸಾಹೇಬ್ ಗೌರ್ ಅವರು ಕ್ವಾಡಿ ಕಬ್ಬದಾಗ 130 ಟನ್ ಬೆಳೆದಾರೆ. ಹಂಗೆ ಅನೇಕ ರೈತರು ಈ ಮಹಾರಾಷ್ಟ್ರದಾಗ 120-130 ಅಗದಿ ಸಹಜ ಮಾತಾಡಕತ್ರು. ಇದು ಹೆಂಗೆ ಸಾಧ್ಯ ಐತಿ? ಒಟ್ಟು 43,560 ಸ್ಕ್ವೇರ್ ಫೀಟ್ ಅದು ಒಂದು ಎಕರೆ. ಒಟ್ಟು ಒಂದು ಎಕರೆದಾಗ ಹೆಂಗೆ ನೀವು 120, ನಾವು 60 ಅವ್ರು 120 ಹೆಂಗೆ ಸಾಧ್ಯ ಐತಿ ಅಂತ ಹೇಳಿ ವಿಚಾರ ಮಾಡಿ ಅವಾಗ ಎಲ್ಲ ರೈತರದೆಲ್ಲ ಅವ್ರದ್ದು ಫೋನ್ ನಂಬರ್, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ನಾನು ಸತತವಾಗಿ ಅದನ್ನ ಒಂದೇನೋ ಕಬ್ಬಿನಾಗ ಏನು ಮಾಡೋಕ್ಕೆ ಸಾಧ್ಯ ಐತೆ ಅಂತ ವಿಚಾರ ಮಾಡಿ ನಾನು ಮಹಾರಾಷ್ಟ್ರ ಟೂರ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಹಾರಾಷ್ಟ್ರ ಟೂರ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿ ಯಾರ ರೈತರ ಕಡೆ ಎಲ್ಲಿ ಬೆಳೆದವರು, ಎಲ್ಲೆಲ್ಲಿ ಏನು ಮಾಡ್ಯಾರೋ, ಅವ್ರು ಹೆಂಗೆ ಮಾಡತ್ತಾರೋ, ನಾವು ಏನು ಮಾಡತ್ತೀವೋ, ಅವ್ರದ್ದು ಭೂಮಿ ಹೆಂಗೈತಿ, ನಮ್ಮ ಭೂಮಿ ಹೆಂಗೈತಿ, ಅವ್ರ ನೀರು ಹೆಂಗೈತಿ, ನಮ್ಮ ನೀರು ಹೆಂಗೈತಿ, ಇದನ್ನೆಲ್ಲ ಸ್ಟಡಿ ಮಾಡೋ ಸಂಬಂಧ ನಾವು ಮಹಾರಾಷ್ಟ್ರ 8 ತಿಂಗಳ ಮಟ್ಟ ಕಂಪ್ಲೀಟ್ ಸಾಂಗ್ಲಿ ಡಿಸ್ಟಿಕ್, ಸಾತಾರ ಡಿಸ್ಟಿಕ್, ಬಾರಾಮತಿ ಡಿಸ್ಟಿಕ್ 3 ಡಿಸ್ಟಿಕ್ದಾಗ ಸರ್ ಒಂದು ಏನದು 8 ತಿಂಗಳ ಮಟ್ಟ ಇವತ್ತು ಖಾಲಿ ಅದನಂದ್ರೆ ಹೋಗೋದು. ಅದಕ್ಕೆ ನಮ್ಗೆ ಅತಿ ಒಳ್ಳೆ ಸಾಥ್ ಕೊಟ್ಟವ್ರು ಸುರೇಶ್ ಪಾಟೀಲ್ ಮಮದಾಪುರದವ್ರು. ಇವರು ನಮ್ಗೆ ನಮ್ಮ ಮಳೆಯವ್ರ ಇಷ್ಟು ನಮ್ಗೆ ಸಾಥ್ ಕೊಟ್ಟರು. ಇವ್ರು ಪ್ರತಿ ಸಲ ಫೋನ್ ಹಚ್ಚಿದಾಗ ಒಮ್ಮೆ ಹೋಗೋನು ನಡಿ. ಈಗ ಏನಾಗ್ತಿತ್ತು, ಯಾರೇ ದೋಸ್ತರು ಕರೆಯೋದ ಏನು ನೈಟ್ ಪಾಲಿ ಹೋಗೋರು ನೋಡೋಂತು, ನಾಳೆ ನೋಡೋನು, ನಾಡ್ದು ನೋಡೋನು, ಸೂಟಿ ಇಲ್ಲ, ಕೆಲಸ ಐತಿ, ಹೀಗೆಲ್ಲ ಇದಾಗೈತಿ. ಅದಕ್ಕೆ ಸುರೇಶ್ ಗೌಡ್ರು ಅವ್ರು ನಮ್ಗೆ ಎನಿ ಟೈಮ್ ಫೋನ್ ಹಚ್ಚಿದಾಗ ರಾತ್ರಿ ಮುಂಜಾನೆ 5 ಗಂಟೆ ಫೋನ್ ಹಚ್ಚಿರುವಾಗ ಇಮಿಡಿಯೇಟ್ ಬರೋರು. ನಾವು ಇಬ್ಬರು ಕೂಡಿ ಹೋಗಿ ತಿರುಗಾಡೋದ, ಹೋಗೋದ, ನೋಡೋದ, ಅಲ್ಲೆಲ್ಲ ಕಂಪ್ಲೀಟ್ ಅವ್ರು ಏನೇನು ಮಾಡ್ಯಾರು, ಅವ್ರು ಹೆಂಗೆ ಮಾಡತ್ತಾರು, ಯಾವ ಟೈಪ್ ಸ್ಥಿತಿಗೆ ಮಾಡತ್ತಾರು. ಯಾಕಂದ್ರೆ ನೋಡ್ಬೇಕು, ಹೊರಗಿನ ನೋಡ್ರನ್ನ ನಮ್ಗೆ ಗುರ್ತಾಗ್ತೈತಿ. ಇಲ್ಲ ಏನಾಗ್ತೈತಿ, ನಮ್ಮದ ಒಂದು ತುಣಿಯ ಇರ್ತೈತಿ, ನಮ್ಮದ ಒಂದು ಇದಿರ್ತೈತಿ, ನಾವು ಭವಿ ಕೊಪ್ಪಂಗೆ ಇದ್ಬಿಡ್ತೇವೆ. ನಾವ ದೊಡ್ಡವ್ರ ಎಲ್ಲ ನಾವ ಇದನ್ನ ಅದು ಹೊರಗೆ ಹೋದ್ಕೂಲೆ ಗೊತ್ತಾಗ್ತೈತಿ ಹೊರಗೆ ಎಷ್ಟು ದೊಡ್ಡ ದುನಿಯಾ ಐತಿ, ಯಾವ ಟೈಪಲ್ಲಿ ಹೊರಗೆ ಮಾಡತ್ತಾರೋ, ಸೇತಿಗೆ ಮಾಡತ್ತಾರ ಅನ್ನೋದು. ಅದಕ್ಕೆ ರೈತರ ಸಹಕಾರ ಬೇಕು, ವಿಜ್ಞಾನಿಗಳು ಸಲಹೆನೂ ಅಷ್ಟೇ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಪ್ರತಿಯೊಂದು ನಾವು ರೈತರು ಮಾಡ್ತೇವೆ ಅಂದ್ರೆ ಆಗಂಗಿಲ್ಲ. ಪ್ರತಿಯೊಂದು ನಾವು ಶೈನಕ್ಕೆ ಸಾಧ್ಯ ಇಲ್ಲ. ಇವೊಬ್ಬ ಸಣ್ಣ ಹೊಲ್ದಾಗ ದುಡ್ಯಾಕೆ ಒಂದು ಆಳ ಕಡೆಯಿಂದ ಒಂದು ನಾಲೆಜ್ ಇರ್ತೈತಿ, ಅವನ ಕಡೆಯಿಂದ ನಾಲೆಜ್ ತೊಗೋಬೇಕು. ಆಮೇಲೆ ವಿಜ್ಞಾನಿಗಳ ಕಡೆಯಿಂದ ತೊಗೋಬೇಕು. ಯಾಕೆ ಸೈಂಟಿಫಿಕ್ ಆಗಿ ನಮ್ಗೆ ಗುರ್ತಿರಂಗಿಲ್ಲ. ಸೈಂಟಿಫಿಕ್ ಆಗಿ ಏನಾಗತ್ತೈತಿ, ಏನಾಗತ್ತಿಲ್ಲ ಅದು ಗುರ್ತಾಗಂಗಿಲ್ಲ. ಒಟ್ಟು ನಾವು ಮಾಡೋದು ಅನ್ನೋದಾಗ್ತೈತಿ. ಹೀಗೆಲ್ಲ ನಾವು ಮಹಾರಾಷ್ಟ್ರದಾಗೆಲ್ಲ ಕಂಪ್ಲೀಟ್ ತಿರುಗಾಡಿ ನೋಡಿದಾಗ ನಮಗೊಂದು 5 ಪಾಯಿಂಟ್
ಗಮನ ಕೊಟ್ಟರು. ಅದ್ರಾಗ ಎಲ್ಲ ಕಡೆ ಎಲ್ಲ ಕಡೆ ಅಡ್ಡಾಡಿ ಬಂದದಕ್ಕೆ ನಮಗೆ ಡಾಕ್ಟರ್ ಸಂಜಯ್ ಮಾಂಡ್ಯನವ್ರದ್ದು ಒಂದು ಮಾರ್ಗದರ್ಶನ ಬರೋಬ್ಬರ ಅನಿಸ್ತು. ನಾವು ರಗಡೆ ಒಂದು 70-80 ಮಂದಿ ರೈತರ ಭೇಟಿಯಾಗೀನಿ. ಒಂದು ಕುಳೆ ಕಬ್ಬದಾಗ 100 ಟನ್ ಮೇಲೆ ತೆಗೆದವರು ನೋಡೇನಿ. ಆದ್ರೆ ನಮ್ಗೆಲ್ಲರಿಗಿಂತ ಒಂದು ಈಸಿ ವೇ, ಒಂದು ಈಸಿ ಮೆಥಡ್ ನಮಗೆ ರೈತಿಗೆ ಅನುಕೂಲ ಆಗುವಂಥದ್ದು ಡಾಕ್ಟರ್ ಮಾಂಡ್ಯ ಅವ್ರದ್ದೊಂದು ಅನಿಸ್ತು. ಅದಕ್ಕೆ ಮಾಂಡ್ಯ ಅವ್ರದ್ದು ಫಾಲೋ ಮಾಡೋಕತ್ತು. ಹಾಗೂ ಡಾಕ್ಟರ್ ಸಂಜಯ್ ಮಾಂಡ್ಯ ಅವರು ಒಂದು 5 ಪಾಯಿಂಟ್ ಹೇಳಿ. ಒಂದನೇದ ಮಣ್ಣಿನ ಫಲವತ್ತತೆ. ಮಣ್ಣಿನ ಫಲವತ್ತತೆ ಇಷ್ಟು ನಾವು ಕಬ್ಬು ತಯಾರು ಮಾಡ್ಬೇಕಾದ್ರೆ ಒಂದು ಕುಸ್ತಿ ಪಳಿ ಒಂದು ಇದು ಮಾಡ್ಬೇಕಾದ್ರೆ ಹೆಂಗೆ ಒಂದು ಪೈಲ್ವಾನ್ ತಯಾರಾಗ್ತಾನಲ್ಲ ಹಂಗೆ ನಾವು ಮಣ್ಣಿನ ಫಲವತ್ತತೆ ಒಂದು ಭಾಳ ಇಂಪಾರ್ಟೆಂಟ್. ಆಮೇಲೆ ಎರಡನೇದ ಪ್ಲಾಂಟೇಶನ್ ಸಿಸ್ಟಮ್, ಲಾವಣಿ ಮಾಡೋ ಪದ್ಧತಿ ಹೆಂಗಪ್ಪ, ಲಾವಣಿ ಎಷ್ಟು ಹೆಂಗೆ ಮಾಡಬೇಕು, ಡಿಸ್ಟೆನ್ಸ್ ಎದಕ್ಕೆ ಹೆಚ್ಚಿಡಬೇಕು, ಯಾಕೆ ಬೀಜ ಹೆಂಗೆ ಕುಣಿಸ್ಬೇಕು, ಯಾಕೆ ಅದು ನಮ್ಗೆ ಅದಕ್ಕೆ ಸಂಖ್ಯಾಶಾಸ್ತ್ರ ಹೆಂಗೈತಿ, ಅದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಅಂದರೆ ಗೊಬ್ಬರ ಬಳಕೆ. ನಮಗೆಲ್ಲರೂ ರೈತರು ಭಾಳ ಮಂದಿ ಕೇಳ್ತಾರೆ, ಸಾವ್ಕಾರ 100 ಟನ್ ಕಬ್ಬು ಕಡಿಮೆ ಇದು ಮಾಡ್ಬೇಕಾದ್ರೆ ನಾವು ಗೊಬ್ಬರ ಎಷ್ಟು ಹಾಕ್ಬೇಕು, ನೀವು ಗೊಬ್ಬರ ಹೇಳ್ರಿ ನಾವು ಗೊಬ್ಬರ ಹಾಕ್ತೇವೆ, ಎಷ್ಟು ಹೇಳ್ತಾರೆ ಹೇಳಿ ಹಾಕ್ತೇವೆ. ಆದರೆ ಗೊಬ್ಬರ ಏನು ಕೊಡಬೇಕು, ಗೊಬ್ಬರ ಒಳಗೆ ಯಾವ ಪ್ರಕಾರ ಗಬ್ಬಿಗೆ ಏನು ಗೊಬ್ಬರ ಬೇಕಾಗ್ತೈತಿ, ಯಾವ ಗೊಬ್ಬರ ಬೇಕಾಗ್ತೈತಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ. 4ನೇ ಪಾಯಿಂಟ್ ಆಯ್ತಂದ್ರೆ ನೀರಿನ ವ್ಯವಸ್ಥೆ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನೀರು ಹೆಂಗೆ ಕೊಡಬೇಕು ಇದೇ ಸರ್ ಅವ್ರು ಹೇಳ ಸ್ವಲ್ಪ ನೀರು ಕೊಡಬೇಕು. ನೀರು ಕಬ್ಬಿಗೆ ಎಲ್ಲರ ತಲೆಗೆ ಏನೈತಿ, ನೀರು ಭಯಂಕರ ಬೇಕಾ, ನೀರು ಡಿಮಾಂಡ್ ನಿಲ್ಲಿಸಿದ್ರೆ ಕಬ್ಬು ಬೆಳಿತೈತಿ, ತಪ್ಪು ಕಲ್ಪನೆ ಐತಿ. ನೀರು ಸ್ವಲ್ಪ ನೀರು ಬೇಕು, ಮೇಲೆ ನೀರು ಬೇಕಾಗ್ತೈತಿ. ಆಮೇಲೆ 5ನೇ ಪಾಯಿಂಟ್ ಅದು ಸಸ್ಯ ಸಂರಕ್ಷಣೆ. ಸಸ್ಯ ಸಂರಕ್ಷಣೆ ಅಂದ್ರೆ ಈಗ ಏನಾಗ್ತೈತಿ, ಕಬ್ಬು ಹಚ್ಚೋದಕ್ಕಂದ್ರೆ ಸುಳಿ ರೋಗ ಬೀಳ್ತೈತಿ, ಆಮೇಲೆ ಡೊಣ್ ಹುಳ ಹತ್ತತೈತಿ, ಆಮೇಲೆ ಜಂಗ್ ರೋಗ ಬೀಳತೈತಿ, ಎಲೆ ಸುಟ್ಟುಕಾಗತ್ತವು. ಇಂಥವು ಈಗ ಮೊದ್ಲೇನು ಎದ್ರಿಕಿಲ್ಲ. ಅವಾಗ ಮೊದ್ಲೇನು ಕಬ್ಬಿಗೆ ಯಾರು ಔಷಧ ಹೊಡಿತಾರೆ, ಕಬ್ಬಿಗೆ ಏನು ರೋಗ ಬರ್ತಿತ್ತು, ಏನು ಗೊಂಜಾಳಕ್ಕೆ ರೋಗ ಬರ್ತಿತ್ತೋ, ಕಬ್ಬಿಗೆ ರೋಗ ಬರ್ತಿತ್ತೋ. ಅದು ಈಗಿನ ಪರಿಸ್ಥಿತಿ ಒಳಗೆ ಏನಾಗೈತಿ, ಎಲ್ಲದಕ್ಕೂ ರೋಗ. ನಮ್ದು ಒಂದು ಬೀಜೋಪಚಾರ ಮಾಡ್ಕೊಂಡು ಔಷಧ ಚಾಲು. ಯಾಕಂದ್ರೆ ಅಲ್ಲಿ ಮಾಡ್ರೆ ಔಷಧ ಬರತ್ತವ. ಇಲ್ಲಾಂದ್ರೆ ಮೊದಲು ಎಲ್ಲಿ ಬೀಜೋಪಚಾರ ಎಲ್ಲಿ ಗುರ್ತಿತ್ತು, ಆಮೇಲೆ ಎಲ್ಲಿ ಇದು ಮಾಡ್ತು ಏನು ಗೊರ್ತೈತಿ ರೀ, ಯಾವುದಕ್ಕೂ ಇದಿಲ್ಲ. ಅದಕ್ಕೇನೈತಿ ಸಸ್ಯ ಸಂರಕ್ಷಣೆ 5ನೇ ಅಂದ್ರೆ 5 ಪಾಯಿಂಟ್ ಭಾಳ ಇಂಪಾರ್ಟೆಂಟ್. ಇವು 5 ಕರೆಕ್ಟಾಗಿ ನಾವು ಹೊಲದಾಗ ಟೈಮ್ ಟು ಟೈಮ್ ಮಾಡ್ಕೋತ ಹೋದ್ವು ಅಂದ್ರೆ 100 ಅಲ್ಲ 120 ಅಲ್ಲ 150 ಟನ್ ಬೆಳೆಯಕ್ಕೆ ಸಾಧ್ಯ. ಈಗ ಒಂದೇದು ಮಣ್ಣಿನ ಫಲವತ್ತತೆ ಬಗ್ಗೆ ಅದನ್ನು ಈಗ ನೋಡತ್ತೀರಿ ನೀವು. ಈಗ ನಂದು ಈ ಹೊಲ ನಾವೇನು ಮಾಡ್ತೇವೆ, ನಂದು ಹೊಲದಾಗ ಕಬ್ಬು ಒಂದು ಲಾವಣಿ ಒಂದು ಕುಳೆ ಕಬ್ಬು ತೆಗಿತೀನಿ. 3ನೇ ವಿಶೇಷತೆ ಕಾಯಂಗಿಲ್ಲ, ಒಂದು ಲಾವಣಿ ಒಂದು ಕುಳೆ ಕಬ್ಬು. ಈಗ ಮಣ್ಣಿನ ಫಲವತ್ತತೆ ಹೆಂಗೆ ತಯಾರು ಮಾಡ್ಕೋತೇವಪ್ಪ ಅಂತಂದ್ರೆ, ಈ ಕಬ್ಬೆಲ್ಲ 3ನೇ ಕಬ್ಬು ಹೋಗ್ತೈತಿ, ಒಂದು 2 ಕುಳೆ ತೆಗೆದು ಕೂಡಲೇ 3ನೇದು ನಾವೇನು ಮಾಡೀವಿ, ಕೋಲಿ ಕಾದಿರೋದು. ಕೋಲಿ ಕಾದ ರೌಂದಿ ಪೆಂಡಿ ಮಾಡಿ ತಕ್ಕೊಂಡು ಆಮೇಲೆ ಒಳಗೆ ಕಬ್ಬಿನೊಳಗನ ಹೆಸರು ಇದನ್ನ ಸಣ್ಣಬಾಂಬ ಡೆಂಚೆ ಗೊಜ್ಜಿ ಅದನ್ನ 2 ತಿಂಗಳು 2.5 ತಿಂಗಳ ನಂತರ ಕಬ್ಬು ಸಕಟ್ಟ ಅದನ್ನೆಲ್ಲ ಒಳಗೆ ಮುಗಿಸೇವು. ಅದ್ರ ಕಬ್ಬು ಸುದಕ್ಕೆ ಒಂದು ಹಸಿರಲ್ಲೇ ಗೊಬ್ಬರ ಆಗ್ತದೆ. ಅವಾಗ ಕೋಲಿ ಮೊದಲೇನಾಗ್ತಿದ್ವು, ಮೊದಲೆಲ್ಲ ನಾವು ರೋಟ್ರು ಹೊಡಿತಿದ್ವಿ, ರೋಟಿ ಹೊಡೆದ ಹಸಿರಲ್ಲೇ ಗೊಬ್ಬರ ಹಾಕ್ತಿದ್ವು. ಆದರೆ ಏನಾಗೈತು, 3-4 ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚಾಗೈತೆ. ಯಾಕಂದ್ರೆ ರೋಟ್ರು ಹೊಡಿಬೇಕು, ಗಳೆ ಮಾಡಬೇಕು, ಮತ್ತು ಸಣ್ಣ ಬಿತ್ತಬೇಕು. ಅದಕ್ಕಿಂತ ನಾವೇನು ಮಾಡಿದ್ವು, ರೌಂದಿ ಪೆಂಡಿ ಮಾಡಿ ತಕೊಂಡು ಆಮೇಲೆ ಅದ್ರೊಳಗೆ ಕಬ್ಬಿ ಕೋಲಿ ಹಂಗೆ ಇಟ್ಟು ಆಮೇಲೆ ಒಳಗೆ ಸಣ್ಣ ಡೆಂಚೆ ಎಲ್ಲ ಬಿತ್ತಿದ್ದು. 2.5 ತಿಂಗಳ ನಂತರ ಕಬ್ಬು ಸಕಟ್ಟನ್ನು ಎಲ್ಲ ಕೂಡ ಒಮ್ಮೆ ಡಿಕ್ಸ್ ಹೊಡೆದ ಪಲ್ಟಿ ಹೊಡೆದ ಇದು ಮಾಡಿದ್ವು. ಇದನ್ನು ಹೋದ ವರ್ಷ ಮಾಡಿದ್ದ. ಈ ವರ್ಷ ನಾವೇನು ಮಾಡೀವಿ, ಈ ವರ್ಷ ನಾವು ರೌಂದಿ ಪೆಂಡಿ ಮಾಡಿ ತಕ್ಕೋದ್ರಿಂದ ಮತ್ತು ಅದು ಹೊರಗೆ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡೋದು ನಮಗೆ ಖರ್ಚು ಬರಕೈತಿ. ಅದಕ್ಕೇನು ಮಾಡಿದ್ವಿ, ಈ ಸಲ ನಾವು ಎಲ್ಲ ರೌಂದಿ ಪುಡಿ ಮಾಡಿದ್ವಿ, ಕೋಲಿ ಎಲ್ಲ ಅಲ್ಲೇ ಸಾಲಾಗಿ ತುಂಬಿದ್ವಿ. ಕೋಲಿ ಸಾಲಿಗೆ ಅಟ್ಟ ರೋಟ್ರು ಹಚ್ಚಿದ್ವಿ. ಆ ರೋಟ್ರು ಹಚ್ಚಿ ಆ ಸಾಲದಾಗ ಅಟ್ಟ ಸಣ್ಣಬ ಡೆಂಚೆ ಹೆಸರು ಉದ್ದ ಅಲಸಂಬಿ ಇವೆಲ್ಲ ನವಧಾನ್ಯಗಳು ಎಣ್ಣೆ ಕಾಳುಗಳು ಎಲ್ಲ ಬಿತ್ತಿ ಅದನ್ನೆಲ್ಲ ಕಂಪ್ಲೀಟ್ ಮುರಿದು ಇದೆಲ್ಲ ಮುರ್ಕೊಂಡು ಆಮೇಲೆ ತಿಪ್ಪಿ ಗೊಬ್ಬರ ಯಾಕೆ ಹಾಕಬೇಕು, ಭಾಳ ಇಂಪಾರ್ಟೆಂಟ್. ತಿಪ್ಪಿ ಗೊಬ್ಬರ ಸರ್ ಹೇಳ್ರಿ, ತಿಪ್ಪಿ ಗೊಬ್ಬರ ಅಂತ ಗೊಬ್ಬರ ಯಾವುದಲ್ಲ, ಎಷ್ಟು ಸ್ವಲ್ಪ ಇರಲಿ, 1 ಟ್ಯಾಕ್ಟ್ರಿ ಇರಲಿ 2 ಟ್ಯಾಕ್ಟ್ರಿ ಇರಲಿ, ಆದರೆ ತಿಪ್ಪಿ ಗೊಬ್ಬರ ಭಾಳ ಇಂಪಾರ್ಟೆಂಟ್. ನಾವು ತಿಪ್ಪಿ ಗೊಬ್ಬರ ಎದಕ್ಕೆ ಹಾಕ್ತೀವಿ, ನಾವು ತಿಪ್ಪಿ ಗೊಬ್ಬರ ಬೆಳಿಗ್ಗೆ ಹಾಕ್ತೀವೋ ಭೂಮಿಗೆ ಕೊಡ್ತೇವೆ. ಭೂಮಿಗೆ ಕೊಡ್ಬೇಕಾದ್ರೆ ನಮ್ಮ ಭೂಮಿ ಒಳಗೆ ಜೀವಾಣು ಅನ್ನೋದು ಇರ್ತಾವೆ. ಎಲ್ಲ ನಮ್ಮ ಜೀವಾಣು ಬದುಕಾಕ ಜೀವಾಣು ಇದಾಗೋ ಸಂಬಂಧ ಆ ತಿಪ್ಪಿ ಗೊಬ್ಬರ ಅದಕ್ಕೆ ಆಹಾರ ಆಗಿ ತಿಪ್ಪಿ ಗೊಬ್ಬರ ಕೊಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಭೂಮಿಯಾಗ ಜೀವಾಣು ಎಷ್ಟು ಹೆಚ್ಚಾಗ್ತಾವೋ ಅಷ್ಟು ನಮ್ಮ ಭೂಮಿ ಫಲವತ್ತತೆ ಹೆಚ್ಚಾಗ್ತೈತಿ ಮತ್ತು ಭೂಮಿದ ಇದನ್ನ ಯಾಕೆ ಜೀವಾಣು ಒಳಗೆ ನಮ್ಮ ಭೂಮಿಯಾಗ ಜೀವಾಣು ಬದುಕಬೇಕಾದ್ರೆ ನಮ್ಗೆ ತಿಪ್ಪಿ ಗೊಬ್ಬರ ಬೇಕು. ಅದಕ್ಕೇನೈತಿ, ಈಗ ಒಂದು ಉದಾಹರಣೆ ಹೇಳ್ತಾರೆ ಮನೆಯವರ. ಈಗ ನೋಡ್ರಿ, ಒಂದು ಉದಾಹರಣೆಗೆ ನೀವು ನಮಗೆ ಈಗ ಹೊಟ್ಟೆ ಹೆಸಾಗೈತಿ, ಅದು ಅಡುಗೆ ಮಾಡೋಕ್ಕೆ ನಾವು ಮನ್ಯಾಗ ಅಕ್ಕಿ ಗೋಧಿ ಎಲ್ಲ ತಂದಿಟ್ಟೆವು. ಹೊರಗಿಂದ ಬಂದ್ಪಟ್ಟಿಗೆ ಡೈರೆಕ್ಟ್ ನಾವು ಗೋಧಿ ತಿನ್ನಕ್ಕೆ ಆಗ್ತೈತೆ ಹಸೋಗಿದೆ ಅಂತೇಳಿ ಇಲ್ಲ.
ನಾವೇನು ಅಕ್ಕಿ ತಿನ್ನೋಕ್ಕಾಗ್ತದನ ಇಲ್ಲ. ಅದನ್ನ ಯಾರ ಮನೆಯವ್ರ ತಾಯಿ ಹೆಂಡತಿ ಮನೆ ಹೆಣ್ಮಕ್ಳು ಅದನ್ನೆಲ್ಲ ಪ್ರೊಸೆಸ್ ಅಡುಗೆ ಮಾಡಿ ಕೊಡ್ಬೇಕು. ಅಡುಗೆ ಮಾಡಿ ಕೊಟ್ಟಾಗ ನಮ್ಗೆ ಹೊಟ್ಟಿಗೆ ಹತ್ತೈತಿ. ಹಂಗೆ ಭೂಮ್ಯಾಗ ನಾವು ಏನೋ ಒಂದು ಕೊಟ್ಟದ್ದು, ಯಾವುದೋ ಒಂದು ಫರ್ಟಿಲೈಸರ್ ಕೊಡಲಿ, ಒಂದು ಯಾವುದೋ ಒಂದು ನ್ಯೂಟ್ರಿಯೆಂಟ್ ಇರಲಿ, ಅದು ಕರೆಕ್ಟಾಗಿ ನಮಗೆ ಆಹಾರ ಉತ್ಪಾದನೆ ಮಾಡಿ ಕೊಡೋದನ್ನ ಜೀವಾಣು. ಇದು ನಮ್ಮ ಭೂಮ್ಯಾಗ ನಾವು ಕೊಟ್ಟದ್ದು ಏನು ಗೊಬ್ಬರ ಕೊಟ್ಟಿರ್ತೀವಿ ಅದನ್ನು ಆಹಾರ ತಯಾರು ಮಾಡಿ ಬೇರೆ ಕೊಡೋದನ್ನ ಜೀವಾಣು. ಈ ಜೀವಾಣು ನಮ್ಮಲ್ಲಿ ಇಲ್ಲಪ್ಪ ಅಂತಂದ್ರೆ ಅದು ಬರಡ್ ಭೂಮಿ. ಯಾವ ನಮ್ಮ ಭೂಮಿಯೊಳಗೆ ಜೀವಾಣು ಹೆಚ್ಚಿರ್ತಾವೋ ಅದು ಆಟೋಮೆಟಿಕ್ ಆಗಿ ನಮ್ಗೆ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ. ಅದಕ್ಕೆ ಈಗ ನಾವು ಅಕಸ್ಮಾತ್ ಈಗ ನಾವು ತಿಪ್ಪಿ ಗೊಬ್ಬರ ಇಲ್ಲ ಸರ್ ಅಂದ್ರೆ ನಮ್ಗೆ 1.5 ಎಕರೆ ಐತ್ರಿ, ನಮಗೆ ಎಮ್ಮಿ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹೌದು, ಯಾಕಂದ್ರೆ ಸಣ್ಣ ಇದ್ರೆ ಎಮ್ಮಿ ಕಟ್ಟಕ್ಕೆ ಈಗ 100 ಎಕರೆದವ್ರು ಬಿಡ್ರಿ, 100 ಎಕರೆದವ್ರ ಮನ್ಯಾಗ ಎಮ್ಮಿ ಇಲ್ಲಾಗ್ಯಾವ. ಹಾಲು ಕೊಂಡು ತಗೋ ಪರಿಸ್ಥಿತಿ ರಗಡ್ ಮಂದಿ ಇದೆ. ಯಾಕಂದ್ರೆ ಎಮ್ಮಿ ಕಾಯೋರು ಯಾರಿಲ್ಲಾಗ್ಯಾರು, ಎಮ್ಮಿ ಬದುಕ್ಸೋರು ಯಾರಿಲ್ಲಾಗ್ಯಾರು, ಅದನ್ನು ಮೇಂಟೈನ್ ಮಾಡೋರು ಎಲ್ಲೋ ಒಂದು ಬಳ ಮೇಲೆ ಎನ್ಸೋಂಗೆ ರೈತರು ಮನ್ಯಾಗ ನಾವು ಸ್ವತಃ ಮಾಡ್ಸೋರಂತೂ ಎಂದು ಯಾರು ಎಮ್ಮಿ ಕಟ್ಟಿಲ್ಲ. ಮಾಡೋರಟ್ಟು ಮಾಡತ್ತಾರ ಅಷ್ಟೇ. ನಮ್ಮಂಥವ್ರು ಮಾಡ್ಸೋರು, ನಾವು ಬರೀ ಸಿಟಿಗೆ ಮಾಡ್ಸೋರು ಅಷ್ಟೇ. ಆದ್ರೆ ಹೋಗಿ ಸ್ವತಃ ಮಾಡೋರಲ್ಲ. ಮಾಡ್ಸೋರು ಯಾರು ಎಮ್ಮಿ ಕಟ್ಟತ್ತಿಲ್ಲ. ಮಾಡೋರು ಸ್ವತಃ ಇದ್ರ ಸಂಬಂಧ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಸ್ವತಃ ಮಾಡ್ಕೊಂಡು ಇದು ಮಾಡತ್ತಾರೆ. ಯಾಕಂದ್ರೆ ಇರಬೇಕು ಅವು ಹೊಲದಾಗ. ಯಾಕಂದ್ರೆ ಹೈನುಗಾರಿಕೆ ಇರಬೇಕು. ಆಮೇಲೆ ನಮ್ಮ ಇದ್ರೊಳಗೆ ಅಗ್ರಿಕಲ್ಚರ್ ಒಳಗೆ ಸೇತಿಗೆ ಒಳಗೆ ನಮ್ಮ ಸೈಡ್ ಉತ್ಪನ್ನ ಬೇಕೇ ಬೇಕು. ಯಾಕೆ ಬರೀ ನಾವು ಒಂದೇ ಬೆಳೆ ಮೇಲೆ ನಾವು ಕಬ್ಬು ಬೆಳಿತೀವಿ, ಇಲ್ಲಾಂದ್ರೆ ನಾವು ಶೇಂಗಾ ಬೆಳಿತೀವಿ, ಏನೋ ಒಂದು ಬೆಳಿತೀವಿ ಅಂದ್ರೆ ಅವು 3 ತಿಂಗಳು 6 ತಿಂಗಳ 1 ವರ್ಷಕ್ಕೊಂದು ಬಿಲ್ತ್ ಬರ್ತಾವೆ. ಅದ್ರ ಪ್ರತಿದಿನ ಉತ್ಪನ್ನಕ್ಕೆ ಅದಕ್ಕೆ ಇದಕ್ಕಾಗಿ ನಮ್ಮ ಕಂಪಲ್ಸರಿ ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಇಂಥವೆಲ್ಲ ಆಡು ಸಾಕಾಣಿಕೆ ಇಂಥವೆಲ್ಲ ಮನೆಯಾಗ ಇದ್ದು ಅಂದ್ರೆ ನಮ್ಮ ಪ್ರತಿದಿನ ಹಾಲಿಗೆ ಪ್ರತಿದಿನ ನಮ್ಗೆ ಇದಕ್ಕೆ ಇದಾಗ್ತೈತೆ. ಅದು ದಯಮಾಡಿ ಎಲ್ಲರೂ ಒಂದು ಎಲ್ಲ 2 ಎಮ್ಮೆ 2 ಆಕಳಾರೆ ಇದು ಮಾಡ್ಕೊ ಕಟ್ಕೋದು ಭಾಳ ಇಂಪಾರ್ಟೆಂಟ್. ಈ ಭೂಮಿ ಫಲವತ್ತತೆ ಒಳಗೆ ಮತ್ತೊಂದು ಇಂಪಾರ್ಟೆಂಟ್ ಅಂತಂದ್ರೆ ಈಗ ನಮ್ಮ ಸಗಣಿ ಗೊಬ್ಬರ ಸಿಗಂಗಿಲ್ಲ. ಈ ಸಗಣಿ ಗೊಬ್ಬರ ಪರ್ಯಾಯ ಮತ್ತೊಂದು ಏನು ಗೊಬ್ಬರ ಐತಪ್ಪ, ಈಗ ಫ್ಯಾಕ್ಟ್ರಿ ಕಾಂಪೋಸ್ಟ್ ಐತಿ. ಈಗ ಫ್ಯಾಕ್ಟ್ರಿ ನಿಮ್ಮಲ್ಲಿ ಕಾಂಪೋಸ್ಟ್ ಮಳ್ಳಿ ಗೊಬ್ಬರ ಅಂದರೆ ಕಾಂಪೋಸ್ಟ್ ಗೊಬ್ಬರ, ಕಾಂಪೋಸ್ಟ್ ತಯಾರು ಮಾಡಿದ್ದು ಅಗದಿ ಬೆಸ್ಟ್ ಗೊಬ್ಬರ. ನಮ್ಗೆ 2ನೇದು ಇಲ್ಪ ಅಂತಂದ್ರೆ ಒಂದು 15-20 ಎಕರೆಗೆ 10 ರಿಂದ 15 ಟನ್ ನೀವು ಕಾಂಪೋಸ್ಟ್ ಗೊಬ್ಬರ ಹಾಕೊಂಡ್ರೆ ಭೂಮಿ ಫಲವತ್ತತೆ ಹೆಚ್ಚೈತಿ. ಇಲ್ಲ ಕಾಂಪೋಸ್ಟ್ ಕೊಡ್ಲಾಕು ನಮಗೆ ರೊಕ್ಕ ಇಲ್ಲ, ಕಡಿಕಿಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ ಸಣ್ಣ ಡೆಂಚೆ ದ್ವಿದಳ ಧಾನ್ಯಗಳು ಒಂದು ಬೆಳೆ ಗ್ಯಾಪ್ ಮಾಡಿ ಒಂದು ನೀವು ಚಲೋ ತಂಗ ಹಸಿರೆಲೆ ಗೊಬ್ಬರ ದ್ವಿದಳ ಧಾನ್ಯಗಳ. ಈಗ ನಾವೇನು ಮಾಡ್ತೀವಿ, ಈಗ ನಮ್ಮ ಜನವರಿ ಫೆಬ್ರವರಿ ಈ ಡಿಸೆಂಬರ್ ಕಬ್ಬು ಓದ್ತಿಲ್ಲೋ, ಕಬ್ಬು ಓದ ಕೂಡಲೇ ಕಬ್ಬಿನಾಗ ಸರಳಾಗಿ ಎಲ್ಲ ದ್ವಿದಳ ಧಾನ್ಯಗಳು ಹೆಸರು, ಉದ್ದ, ಅಲಸಂಬಿ, ಕಡ್ಲಿ, ಆಮೇಲೆ ಸೋಯಾಬೀನ, ಸನ್ನಬ, ಡೆಂಚೆ, ಎಳ್ಳ, ಗುರೆಳ್ಳ ಇವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಭೂಮಿಗೆ ಬಿತ್ತೇವ್ರ. ಈಗ ನಾವು ಭೂಮಿಗೆ ಬಿತ್ತೋದ್ರಿಂದ ಒಂದೊಂದು ಇದ್ರೊಳಗೆ ಒಂದೊಂದು ನ್ಯೂಟ್ರಿಯೆಂಟ್ ಇರ್ತೈತಿ. ಈಗ ಇದ್ರೊಳಗೆ ಯಾವುದು ಸನ್ನಬು, ಡೆಂಚೆ ನೈಟ್ರೋಜನ್ ಬೇಸ್ ಹೆಚ್ಚಿರ್ತೈತಿ. ಆಮೇಲೆ ದ್ವಿದಳಧಾನ್ಯಗಳು ಮತ್ತೊಂದು ಪೋಷಕಾಂಶ ಇರ್ತೈತಿ. ಅದಕ್ಕೇನೈತಿ ಇವನ್ನೆಲ್ಲ ಬಿತ್ತೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ಹಿಂಗೆ ನಾವು ವರ್ಷಕ್ಕೆ ನಾವೇನು ಮಾಡ್ತೀವಿ, 2 ಸಲ ಡಿಸೆಂಬರ್ ಜನವರಿ ಟೈಮ್ದಾಗ ಈಗೊಮ್ಮೆ ಬಿತ್ತೀವಿ. ಆಮೇಲೆ ಮಾರ್ಚ್ ಏಪ್ರಿಲ್ ಮೇ 2 ತಿಂಗಳು ಮಾತ್ರ ಪೂರಾ ಮಾಗಿ ಉಳಿಮೆ, ಒಂದು ಬಿಟ್ಟು 2-3 ಸಲ ಗಳೆ ಹೊಡ್ಕೋದು, ಪೂರಾ ಮಾಗಿ ಉಳಿಮೆ ಮಾಡ್ಕೋತೀವಿ. ಉಳಿಮೆ ಯಾಕಂದ್ರೆ ಆ ಟೈಮ್ದಾಗ ಮಾಡ್ಕೋಬೇಕು. ಈಗ ನೀವು ಮಳೆ ಬಂದ ಮೇಲೆ ಉಳಿಮೆ ಮಾಡಕ್ಕೆ ಹೋದ್ರಂದ್ರೆ ಭೂಮಿ ಮತ್ತೆ ಹದಗೆಡ್ತೈತಿ. ಮಳೆ ಬರೋಕ್ಕಿಂತ ಮೊದಲು, ಮಳೆ ಏನು ಇದು ಆಗೋಕ್ಕಿಂತ ಮೊದಲು ಬೇಸಿಗೆ ಟೈಮ್ದಾಗ ನಾವು ಮಾಗಿ ಉಳುಮೆ ಮಾಡ್ಕೊಂಡು ಅಂದ್ರೆ ಚಲೋ ಒಂದು ದೊಡ್ಡಗಳೆ ಹಾಕೋದು, ರೆಂಟಿ ರೋಟೆಲ್ಲ ಮಾಡ್ಕೊಂಡು ಭೂಮಿ ಎಲ್ಲ ತಯಾರು ಮಾಡ್ತೀವಿ. ಆಮೇಲೆ ಮೇ 15 ನಂತರ ಒಳಗೆ ಟ್ರ್ಯಾಕ್ಟರ್ ಹಾಕಂಗಿಲ್ಲ. ಯಾಕಂದ್ರೆ ಮೇ 15 ರೋಣಿಗೆ ಮಳೆ ಸ್ಟಾರ್ಟ್ ಆದವು ಅಂದ್ರೆ ಅವಾಗ ನಮ್ಗೆ ಒಳಗೆ ಟ್ರ್ಯಾಕ್ಟರ್ ಹಾಕಂಗಿಲ್ಲ, ಅಷ್ಟರೊಳಗೆ ಕಂಪ್ಲೀಟ್ ಮಾಡ್ಕೋತೀವಿ. ಆಮೇಲೆ ಮೇ 15 ನಂತರ ಈ ಟೈಪ್ 5 ಫುಟ್ ಸಾಲು ಬಿಡ್ತೀವಿ. ಸಾಲು ಬಿಟ್ಟು ಮತ್ತೊಮ್ಮೆ ಅದ್ರೊಳಗೆ ಹಸಿರಲ್ಲೇ ಗೊಬ್ಬರ ಹಾಕ್ತೀವಿ. ಇದ್ರೊಳಗೆ ಡೆಂಚೆ ಐತಿ, ಸನಬ್ ಐತಿ, ಉದ್ದ ಐತಿ, ಹೆಸರು ಐತಿ, ಅಲಸಂಬಿ ಐತಿ, ಕೆಲವೊಂದು ಎಣ್ಣೆ ಕಾಳುಗಳು ಅದಾವು. ಇವನ್ನೆಲ್ಲ ಕಂಪ್ಲೀಟ್ ಮತ್ತು ಈಗ 2ನೇ ಸಲ ಇದನ್ನೇನು ಮಾಡ್ಕೋತೀವಿ, ಅದನ್ನಲ್ಲಿ ಸಾಲಾಗ ಹಾಕ್ತೀವಿ. ಸಾಲಾಗ ಹಾಕೊಂಡು 5 ಫುಟ್ ಸಾಲು ಬಿಟ್ಟು ಹಾಕ್ತೀವಿ. 5 ಫುಟ್ ಸಾಲು ಬಿಟ್ಟು ಹಾಕಿ ಸಾಲಾಗೆಲ್ಲ ಹಾಕೋತೀವಿ. ಆಮೇಲೆ ಜುಲೈದಾಗ ಅವಾಗ ಏನು ಮಾಡ್ತೀವಿ, ಒಂದು ಸ್ವಲ್ಪ ಹೊಳು ಕೊಟ್ಟಂದ್ರೆ ಇದಕ್ಕೆ ಸಾಲಿಗೆ ರೋಟ್ರ್ ಹಚ್ಚಿಬಿಡ್ತೀವಿ. ಬೋದಿಗೆ ರೋಟ್ರ್ ಹಚ್ಚಿಂದ 2 ಟ್ರ್ಯಾಕ್ಟರ್ ಟಯರ್ಲೆ ಅದು ಒಳಗೆ ಮಣ್ಣ ಮುಸ್ತೈತಿ. ಆಮೇಲೆ ಮರುದಿನ ಅಂದ್ರೆ ನಾವು ಇದನ್ನ ಬೋದಿದ್ದು ಸಾಲಾಗ್ತೈತಿ, ಸಾಲಿದ್ದು ಬೋದ್ ಮಾಡಿ ಕಬ್ಬು ಹಚ್ಚಕ್ಕೆ ಪ್ಲಾಂಟೇಶನ್ ತಯಾರು ಮಾಡ್ತೀವಿ. ಅದಕ್ಕೆ ಏನೈತಿ, ಆದಷ್ಟು ಮಟ್ಟಿಗೆ ಭೂಮಿ ಫಲವತ್ತತೆ ಹೆಚ್ಚು ಮಾಡ್ಕೋದು ಭಾಳ ಇಂಪಾರ್ಟೆಂಟ್. ಈಗ ನೋಡ್ರಿ 2 ಟ್ರ್ಯಾಕ್ಟರ್ ಅಲ್ಲಿಂದ ಅವೆಲ್ಲ ಸಾಲ, ಇದಕ್ಕೇನು ಲೇಬರ್ನೇ ಹತ್ತಿಲ್ಲ, ಲೇಬರ್ ಖರ್ಚಿಲ್ಲ ಏನಿಲ್ಲ. ಈ ಸಾಲಾಗ ಆಟೋಮೆಟಿಕ್ ಅದು ಬಿಳ್ಕೋದು ಹೊಂಟೈತಿ. ಬೋದ್ ರೋಟ್ರಿಗೆ ಹಚ್ಚಿ ಅದ್ರ ಮೇಲೆ ಬೋದೈತಿ, ಅದು ಬೋದ್ನ್ಯಾಗ ಒಳಗೆ ಸಿಗ್ತೈತಿ. ಮುಂದೆ ಅದು ಒಳಗೆ ಕಳತ್ ಗೊಬ್ಬರ ಹಾಕೋತಿರ್ತೈತೆ. ಅದು ಯಾಕೆ ಒಳಗೆ ಬೋದ್ನಾಗ ಇತ್ತಂದ್ರೆ ಅದಕ್ಕೆ ಗೊಬ್ಬರ ಆಗತೈತಿ. ಅದೇನಪ್ಪ ಹೊರಗಿದಾಗಂಗಿಲ್ಲ. ಇದು ಹಿಂಗೆ ಮಾಡ್ಕೊಂಡು ಈಗ ನಾವು ಆದಷ್ಟು ಮಟ್ಟಿಗೆ ಭೂಮಿ ಫಲವತ್ತತೆ ಹೆಚ್ಚು ಈ ಟೈಪ್ ನಾವು ಭೂಮಿ ಫಲವತ್ತತೆ ಹೆಚ್ಚು ಮಾಡ್ತೀವಿ. ಆಮೇಲೆ ಏನೈತ್ರಲ್ಲ, ಈ ಸಗಣಿ ಗೊಬ್ಬರ ನಮ್ಮಲ್ಲಿ 2-3 ದನ ಅಟ್ಟದಾವ.
ಸಗಣಿ ಗೊಬ್ಬರ ಭಾಳ ಸಿಗಂಗಿಲ್ಲ. ಅದಕ್ಕೆ ಏನು ಮಾಡ್ತೇವೆ ನಾವು ಸಾಲಗೊಬ್ಬರ ನಾಳಿಗೆಲ್ಲ ಸಾಲು ಕೊರ್ದ ಮೇಲೆ ಸಾಲಗೊಬ್ಬರ ಅಷ್ಟೇ ನಾವು ಸಗಣಿ ಗೊಬ್ಬರ ಕಟ್ಕೋತೇವೆ. ಅಂದ್ರೆ ನಮ್ಗೆ ಏನಾಗ್ತೈತಿ ಆ ಸಾಲಗೊಬ್ಬರದಾಗ ಸಾಲದಾಗಟ್ಟ ಒಂದು ಡಬ್ಬಿ 2 ಡಬ್ಬಿ ಇದ್ರೆ ಸಫಿಷಿಯೆಂಟ್ ಸಾಲಗೊಬ್ಬರ ಸಿಗ್ತೈತೆ ನಮ್ಗೆ. ಹಿಂಗೆ ನಾವು ಇದು ಭೂಮಿ ಫಲವತ್ತತೆ ಮಾಡೋದು, ಭೂಮಿ ತಯಾರಿ ಈ ಟೈಪ್ ಮಾಡ್ಕೋತೀವಿ. ಈಗ ನೋಡಿರಿ ಸಾಲಾಗಟ್ಟ ಗೊಬ್ಬರ ಇದು ಮಾಡತ್ತವ್ರು ಸಾಲಗೊಬ್ಬರ ಅಷ್ಟು ಸೂಪರ್ ಆಗ್ತಾರೆ. ಈಗ ಆಮೇಲೆ ಇನ್ನು ಎರಡನೇದು ಬರ್ತೈತಿ ಪ್ಲಾಂಟೇಶನ್ ಸಿಸ್ಟಮ್. ಈಗ ನೋಡಿರಿ ಸಾಲಗೊಬ್ಬರ ಎಲ್ಲ ಹಾಕೊಂಡು ಮಣ್ಣಾಗ ಮಿಕ್ಸ್ ಮಾಡಿ ಆಮೇಲೆ ಮುಂದೆ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಈಗ ನಾವು ಆಮೇಲೆ ಈಗ ಪ್ಲಾಂಟೇಶನ್ ಸಿಸ್ಟಮ್, ನಮ್ಮ ಪ್ಲಾಂಟೇಶನ್ ಸಿಸ್ಟಮ್ ಹೆಂಗಪ್ಪ ಅಂತಂದ್ರೆ ನಂದು 5 ಫೂಟ್ ಸಾಲು 1.5 ಫೂಟಿಗೆ ಒಂದು ಕಣ್ಣಿನ ಕಬ್ಬು ಮಾಡ್ತೀನಿ. ಇಲ್ಲ ಅಂತಂದ್ರೆ ಆ ಟೈಮ್ಗೆ ಕ್ಲೈಮೇಟ್ ವೇರಿಯೇಷನ್ ನೋಡ್ಕೊಂಡು ಅವಾಗಿಂದ ಕ್ಲೈಮೇಟ್ ಸರಿ ಇತ್ತು, ಅವಾಗ ನಮಗೆ ಕರೆಕ್ಟಾಗಿ ನಮಗೆ ಮಳೆ ಇದ್ರಿಕ್ಕಿಲ್ಲ, ಇದಿರ್ಲಿಕ್ಕಂದ್ರೆ ಆ ಟೈಮ್ ಮಾಡ್ತೀವಿ ಒಂದು ಕಣ್ಣಿನ ಕಬ್ಬಿನ ಬೀಜ ಮಾಡ್ತೀವಿ. ಬೀಜ ಸಿಲೆಕ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟ. ಸರ್ ಇದೆ ನೂಲಿ ಸರ್ ಭಾಳ ಚಂದ ಹೇಳ್ರು. ಬೀಜ ಅಂದ್ರೆ ಈಗ ನೋಡ್ರಿ ಬೀಜ ಇದ್ದಂಗೆ ಗಿಡ ಇರ್ತೈತಿ. ಈಗ ನಾವು ಒಂದು ಸಾದಾ ಗೊಂಜಾಳ ಪಾಕೆಟ್ ಹಾಕೋದಕ್ಕೆ, ಒಂದು ಚಲೋ ಕಂಪ್ನಿ ಪಾಕೆಟ್ ಹಾಕೋದಕ್ಕೆ, ಮಡ್ಯಾನ್ ಗೊಂಜಾಳ ಹಾಕೋದಕ್ಕೆ, ಕಂಪ್ನಿ ಪಾಕೆಟ್ ಅಂದ್ರೆ ಗೊಂಜಾಳ ಹಾಕೋದಕ್ಕೆ, ಹಿಂಗೆ ಬೀಜ ಸಿಲೆಕ್ಷನ್ ಏನೈತಲ್ಲ ದಯಮಾಡಿ ನಿಮ್ಮ ಹೊಲದಾಗಿಂದ ಆಜು ಬಾಜು ನಾವು ಒಟ್ಟು ಹಚ್ಚಂಗಿಲ್ಲ. ನಮ್ಮಲ್ಲಿ ಇದು ಒಟ್ಟು ನಂದ ಬೀಜ ಐತಿ ಖರೆ ಅಲ್ಲಿಂದ ಇಲ್ಲೇ ಬಾಜುಕ್ಕೆ ಹಚ್ಚಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಪವರ್ ಬಂದ, ಯಾಕಂದ್ರೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗೈತಿ. ಈ ಹೊಲದಾಗಿಂತ ಒಂದು ಇಲ್ಲೇ ಹಚ್ಚೀನಿ, ಈ ಹೊಲದ ಮತ್ತೊಂದು ಕಡೆ ಹಚ್ಚೀನಿ, ಆ ಕಪ್ ಮಟ್ಟೆ ಆಯ್ತು, ಈ ಕಪ್ ಸಣ್ಣ ಆಯಿತು. ಅದಕ್ಕೆ ಬೀಜ ಸಿಲೆಕ್ಷನ್ ಮಾಡೋ ಮುಂದೆ ಅಗದಿ ಚಲೋ ಬೆಳೆದದ ಬೀಜ, ಅಗದಿಗೆ ನೋಡಲ್ಲ ಅಗದಿಗೆ ಗನಿ ಕೂತಿದ್ದ ಕಪ್ಪು ಮೊಟ್ಟೆ ಇದ್ದಿದ್ದ ಚಲೋ ಬೆಳೆದದ ಬೀಜ ತಗೊಂಡು ಆಮೇಲೆ ಏನೈತಿ ನಾವು ಇದನ್ನೇನು ಒಂದೊಂದು ಕಣ್ಣಿಂದ ಇವು ಕಣ್ಣು ಮಾಡ್ಕೊಂಡು ಪ್ಲಾಂಟೇಶನ್ ಮಾಡ್ತೀವಿ. ಮತ್ತು ಬೀಜದ ಸರ್ ಹೇಳ್ದಂಗೆ ದಯಮಾಡಿ ಫೌಂಡೇಶನ್ ಬೀಜ ಹಚ್ಚ್ರಿ. ಯಾಕಂದ್ರೆ 86-032 ಕಪ್ ಹಿಂಗೈತ್ರಲ್ಲ ಅದನ್ನು ನಾನು ನೋಡೀನಿ 20-30 ಟನ್ ಹಿಡ್ಕೊಂಡು 168 ಟನ್ ಮಟ್ಟ ಬೆಳೆದದ್ದು 86-032 ಕಪ್ ನೋಡೀನಿ. ಮಹಾರಾಷ್ಟ್ರದಾಗ ಎಲ್ಲ ಕಡೆ ನಾವು ಎಷ್ಟು ಮಂದಿ ಭೇಟಿಯಾಗೇನಿ, ಆಲ್ಮೋಸ್ಟ್ 99% ಎಲ್ಲರೂ 86-032 ಒಳಗೆ ರೆಕಾರ್ಡ್ ಮಾಡ್ಯಾರ. ಒಬ್ರು ಇಬ್ರು 265ದಾಗ ಮಾಡ್ಯಾರ, ಇಲ್ಲ ನಂಗೆಲ್ಲ 265 ಒಬ್ಬೊಬ್ರು ಮಾಡ್ಯಾರ. ಖರೆ 86-032 ಕಬ್ಬು ಭಾಳ ಭಾಳ ಬೆಸ್ಟ್ ಕಬ್ಬು ಐತಿದ. ಅದು ಏನಾಗೈತಿ ನಾವು ಅದು ಕಬ್ಬು ಅದು ನಾವು ಅದು ಹೆಸರು ಕಟ್ಸೇವು. ಯಾಕಂದ್ರೆ ಅದು ಕಬ್ಬು ಬೀಜ ನಾವು ಏನು ಮಾಡೈತಿ, ಈ ಕಬ್ಬಿನ ಬೀಜ ನಮ್ಮ ಯಾವ್ದ್ರ ಕೋಳೆ ಕಬ್ಬು ತಗೋದ, ಇಲ್ಲಾಂದ್ರೆ ಗಣಿಗೆ ಸಣ್ಣ ಐತಿ ಕೈ ಬೀಜ ಈಡಂಗೆ ಬರ್ತೈತೋ ಅದು ತಗೋದ, ಹಂಗೆ ದಯಮಾಡಿ ಮಾಡಬೇಡ್ರಿ. ಅದಕ್ಕೆ ಚಲೋ ಬೆಳೆದದ ಕಬ್ಬ ಫೌಂಡೇಶನ್ ಬೀಜ ಈಗ ರಗಡ್ ಇಲ್ಲೇ ಸಂಕೇಶ್ವರದಾಗ ಕೊಡತ್ತಾರ, ಎಸ್ ನಿಜಾಂಬ ಶುಗರ್ ಇನ್ಸ್ಟಿಟ್ಯೂಟ್ದಾಗ ಕೊಡತ್ತಾರ. ಆಮೇಲೆ ಕೆಲವೊಂದು ನರ್ಸರಿ ಅವರು ಟಿಶ್ಯೂ ಕಲ್ಚರ್ ಕೊಯಿಮೂತ್ರದ ಒಂದು ಟಿಶ್ಯೂ ಕಲ್ಚರ್ ಸಸಿ ಮಾಡತ್ತಾರ. ಅದಕ್ಕೇನೈತಿ ಬೀಜ ಸಿಲೆಕ್ಷನ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಏನು ಮಾಡೇವಿ, ಒಂದು ಕಣ್ಣಿನ ಬೀಜ ಮಾಡೀವಿ. ಒಂದು ಕಣ್ಣಿನ ಬೀಜ ಕಟ್ ಮಾಡಬೇಕಾದ್ರೂ ಮುಂದಿನ ಬಾಜು 1 ಇಂಚ, ಕೆಳಗಿನ ಬಾಜು 4-5 ಇಂಚು ಕಟ್ ಮಾಡಿ, ಮುಂದಿನ ಬಾಜು 1 ಇಂಚ, ಕೆಳಗೆ 4-5 ಇಂಚು ಈ ಟೈಪ್ ನಾವು ಬೀಜ ಕಟ್ ಮಾಡಿ ಇದನ್ನು ಕಂಪಲ್ಸರಿ 24 ತಾಸು ಇವತ್ತು ಕಡ್ದು ಹಾಕ್ತೀವಿ. 24 ತಾಸು ಮರುದಿನ ಮುಂಜಾನೆ ನಾವು ಇದನ್ನ ಬೀಜ ತೊಗೊಂಡು ಆಮೇಲೆ ಕಬ್ಬು ಪ್ಲಾಂಟೇಶನ್ ಮಾಡ್ತೀವಿ. ಅದು ಬೀಜ ನಾವು ಎಷ್ಟು ನೆನೆಸ್ತೀವಲ್ಲ, ಇದು ನಾವು ಹಾಕಿದ್ದ ಈಗ ವಾರ್ಡನ್ ಅಂತ ಕೆಲವು ಹೊಸವು ಬಂದವು, ಇಲ್ಲ ಕ್ಲೋರೋಪರಿಪಾಸ, ಬಾವಿಸ್ಟಿನ್ನ, ಈ ಸರ್ ಹೇಳಿದಂಗೆ 2 ಗ್ರಾಮ್ ಬಾವಿಸ್ಟಿನ್ನ, 2 ಗ್ರಾಮ್ ಕ್ಲೋರೋಪರಿಪಾಸ. ಈಗ ಕೆಲವೊಂದು ಕಂಪ್ನಿವೂ ಇನ್ಸೆಕ್ಸೈಡ್ ಫಂಗಿಸೈಡ್ ಟ್ರೀಟ್ಮೆಂಟ್ ಅಂತ ವಾರ್ಡನ್ ಅಂತ ಕೆಲವೊಂದು ಔಷಧ ಬಂದವ. ಈಗ ವಾರ್ಡನ್ದಾಗ ಮಾಡಿದ್ದು ನಾನು ಚಲೋ ಇದು ಬಂದಿತ್ತು. ಆಮೇಲೆ ಇದು ಬೀಜೋಪಚಾರ ಮಾಡಬೇಕಾದ್ರೆ ಭಾಳ ದೊಡ್ಡದು ಗುದ್ದಾಡ್ಕೊಂಡೋದಿಲ್ಲ. ಬ್ಯಾರಲ್ದಾಗ ಈಗೇನು ಮಾಡಿದ್ರಿ, ನಮ್ಮ ಇದ್ರ ಚೀಲ ಬರ್ತಾವೆ, ಕೋಬಿ ಚೀಲ ಬರ್ತಾವೆ. ಕೋಬಿ ಚೀಲದಾಗ 2 ಬುಟ್ಟಿ ಹಾಕೋದು, ಆಮೇಲೆ ಕಟ್ಟೋದು, ಅದ್ರಾಗ ಎದ್ದೋದು. ಬ್ಯಾರಲ್ ಇಲ್ಲಪ್ಪ ನಮ್ಮಲ್ಲಿ ಬೀಜೋಪಚಾರ ಮಾಡೋದು ಹೆಂಗೆ, ಬ್ಯಾರಲ್ ಇಲ್ಲ ಆಗಾಗ ಸರ್ ತೋರಿಸೋದು. ಒಂದು ಡಮ ಟೈಪ್ ಮಾಡೋದು, ಒಂದು ತಾಡ್ಪತ್ರಿ ಹಾಸೋದು, ಅದರ ನೀರು ತುಂಬೋದು, ಬೀಜ ಕಟ್ ಮಾಡಿ ಹಾಕೋದು, ಈಸಿ ಮೆಥಡ್. ಇಲ್ಪ ಕಡೆಗೆ ಅದು ನಮ್ಗೆ ಅನುಕೂಲ ಆಗಂಗಿಲ್ಲ. ಟ್ಯಾಕ್ಟರ್ ಡಬ್ಬಿ ಇರ್ತಾವ, ಟ್ಯಾಕ್ಟರ್ ಡಬ್ಬಿಯಾಗಿ ತಾಡ್ಪತ್ರಿ ಹಾಕೋದು, ತಾಡ್ಪತ್ರಿಯಾಗಿ ನೀರು ತುಂಬಿಸೋದು, ಆಮೇಲೆ ಏನೈತಿ ಬೀಜ ಇವತ್ತು ಕಟ್ ಮಾಡಿ ಹಾಕೋದು, 3 ದಿನ ಮುಂಜಾನೆ ಅದನ್ನ ಪ್ಲಾಂಟೇಶನ್ ಮಾಡೋಕ್ಕೆ ಈಸಿ ಮೆಥಡ್ ಆಗ್ತೈತಿ. ಅದಕ್ಕೆ ಈ ಟೈಪ್ ನಾವು ಈಗ ಚೀಲ ಕಟ್ಟಿ ಒಳಗೆ ಇಟ್ಟಿವಿ, ಆಮೇಲೆ ಇದನ್ನ ನಾವು ಪ್ಲಾಂಟೇಶನ್ ಮಾಡ್ತೇವೆ. ಈಗ ನನಗೆ ಬೀಜ ಎಷ್ಟು ಹತ್ತೈತಿ, ನನಗೆ ಒಂದು ಎಕರೆಗೆ 600 ಕಿಲೋ ಬೀಜ, 500-600 ಕಿಲೋ ಬೀಜ. 5 ಫೂಟ್ ಸಾಲು, 1.5 ಫೂಟಿಗೆ 1 ಕಣ್ಣು ಹಚ್ತೀನಿ, 6000 ಕಣ್ಣು ಕುಂತಾವೆ. 6000 ಕಣ್ಣು ಇಂಟು ಒಂದು 20% ಎಕ್ಸ್ಟ್ರಾ, ಯಾಕಂದರೆ ಎಲ್ಲ ಜರ್ಮೇಷನ್ ಆಗಂಗಿಲ್ಲ, 20% ಎಕ್ಸ್ಟ್ರಾ. ಹೀಗಾಗಿ ನಾವು ಒಟ್ಟು ಹೇಳ್ತೈತಿ 400-450ಗಳ ಕಬ್ಬು ಹತ್ತೈತಿ. ಆ ಟೈಮ್ದಾಗ 1 ಕಿಲೋ 1.5 ಕಿಲೋ ಕಬ್ಬು ಇರ್ತೈತಿ. 8ರಿಂದ 9 ತಿಂಗಳು 9.5 ತಿಂಗಳು ಬೀಜ ಸಿಲೆಕ್ಷನ್ ಮಾಡ್ಕೋತೀವಿ. ಒಟ್ಟು ನಮ್ಗೆ ಹತ್ತೈತಿ 600 ಕಿಲೋ ಬೀಜ ಹತ್ತೈತಿ. ಈಗ ನಮ್ಮದು ಒಂದು ಈಗ ನೋಡ್ರಿ, ನಾವು 1.5 ಫೂಟ್ ಒಂದು ಅಂದಾಜು ಹಚ್ಚಬೇಡ್ರಿ, ಅಂದಾಜು ಬೇಡ್ರಿ. ಯಾಕಂದ್ರೆ 5 ಫೂಟು 1.5 ಫೂಟ್ ಅಂದ್ರೆ 1.5 ಫೂಟ್, 1 ಫೂಟ್ ಅಂದ್ರೆ 1 ಫೂಟ್. ಈಗ ಅವ್ರ ಕೈಯಾಗ ಒಂದು ಕಟ್ಟಿಗೆ ಕೊಟ್ಟೇನೆ, ಅವ್ರು 1.5 ಫೂಟ್ ಮಾಪ್ ಮಾಡ್ತಾರು, 1.5 ಫೂಟಿಗೆ 1 ಕಣ್ಣು ಇಡ್ತಾರೆ.
ಮತ್ತೊಂದಂದ್ರೆ ಈ ಕಬ್ಬು ನಾವು ಅಲ್ಲಿ ಇಡೋ ಪದ್ಧತಿ ನೋಡ್ರಿ, ನಾವು ಅಡ್ಡ ಸಾಲಾಗ ಅಡ್ಡಿಡ್ತೇವೆ, ಹಿಂಗೆ ಉದ್ದಿಡಂಗಿಲ್ಲ, ಸಾಲಾಗ ಅಡ್ಡಿಡ್ತೇವೆ. ಉದ್ದಿಡ್ಕ ಮತ್ತು ಅಡ್ಡಿಡ್ಕ ಒಂದು ಪ್ರಾಕ್ಟಿಕಲಿ ಸೈಂಟಿಫಿಕ್ ಏನಿದೆ ಗೊತ್ತಿಲ್ಲ, ಆದರೆ ಪ್ರಾಕ್ಟಿಕಲಿ ನನಗೆ ಒಂದು ಅನುಭವ ಆಗಿದ್ದು ಅಂತಂದ್ರೆ ಸಾಲಾಗ ಉದ್ದಿಟ್ಟು ಅಂದ್ರೆ ಅದ್ರ ಮರಿಗಳು ಏನಾಗ್ತಾವೆ ಲೆಫ್ಟ್ ಆ್ಯಂಡ್ ರೈಟ್ ಬರ್ತಿರ್ತಾವೆ. ಕಣ್ಣಿನ ವ್ಯೂ ಈ ಎಡಗಡೆ ಮತ್ತು ಬಲಗಡೆ ಹೊಡಿತೈತಿ. ಇದು ನಾವು ಉದ್ದಕ್ಕೆ ಕಬ್ಬಿಟ್ಟು ಅಂದ್ರೆ ಮರಿ ಹೊಡೆದ ಬೋಧನೆ ಬರೋ ಚಾನ್ಸ್ ಇರ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ, ಸಾಲಾಗ ಹಿಂಗೆ ಅಡ್ಡಿಡ್ತೀವಿ. ಅಡ್ಡಿಡೋದ್ರಿಂದ ಇವೆಲ್ಲ ಮರಿಗಳು ಸಾಲಾಗನ ಕರೆಕ್ಟಾಗಿ ಸಾಲಾಗ ಬರ್ತಾವೆ. ಅದನ್ನು ನಾಳೆ ಕಬ್ಬು ಬೋಧ್ ಮಾಡೋತ್ನಾಗಾಗಲಿ ಮತ್ತು ಇದು ಮಾಡೋತ್ನಾಗ ಮುರಿಯಂಗಿಲ್ಲ. ಇದಕ್ಕೊಂದು ಸಂಖ್ಯಾಶಾಸ್ತ್ರ ಐತಿ, ಭಾಳ ಇಂಪಾರ್ಟೆಂಟ್ ಸಂಖ್ಯಾಶಾಸ್ತ್ರ ಐತಿ. ಇದು ನಾವು 5 ಫೂಟ್ ಸಾಲು 1.5 ಫೂಟಿಗೆ ಒಂದು ಕಣ್ಣು ಹಚ್ಚಿರ್ತೀವಿ. ಒಂದು ಕಣ್ಣಿಗೆ ಸ್ಟಾರ್ಟಿಂಗ್ ನಾವು ಮರಿ ಹೊಡ್ಕೋತೀವಿ 14, 12, 13, 14 ಮರಿ ಸ್ಟಾರ್ಟಿಂಗ್ ನಮ್ಗೆ ಅದಕ್ಕೆ ಮರಿ ಅಂತೂ ಬರತೈತಿ. ಯಾಕಂದ್ರೆ ಎಲ್ಲ ಕಬ್ಬಿಗೆ ಮರಿ ಇದ್ರ 86 ಅಂತೂ ಭಾಳ ಚಂದ ಮರಿ ಬರ್ತಾವೆ. ಸ್ಟಾರ್ಟಿಂಗ್ ಏನು ಮಾಡ್ತೀವಿ 12, 13, 14 ಮರಿ ತೊಗೋತೀವಿ. 13, 14 ಮರಿ ತೊಗೊಂಡು ಅದ್ರಾಗ ನಾವು ಏನರೇ ನಾವು ಹೆಚ್ಚು ಮತ್ತು ಇನ್ನೂ ಮರಿ ಹೊಡ್ಯಾಕತ್ತು ಅಂದ್ರೆ ಅವಾಗ ಇಮಿಡಿಯೇಟಾಗಿ ಏನು ಮಾಡ್ತೀವಿ, ಅದಕ್ಕೊಂದು ಸ್ವಲ್ಪ ಮಣ್ಣು ಏರಿಸ್ಬಿಡ್ತೇವೆ, ಸ್ಮಾಲ್ ಅರ್ದಿಂಗ್ ಮಾಡಿಬಿಡ್ತೇವೆ. ಮಣ್ಣು ಏರಿಸೋದಂದ್ರೆ ಮರಿ ಪ್ರಮಾಣ ಬಂದ್ ಆಗ್ತೈತೆ ಅಲ್ಲಿ ಮಣ್ಣು ಏರಿಸೋದ್ರಿಂದ. ಈಗೇನಾದ್ರು 13, 14 ಮರಿ ತೊಗೋತೀವಿ. 13, 14 ಮರಿ ತೊಗೊಂಡು ಆಮೇಲೆ ಇದು 110, 120ನೇ ದಿವಸಿಗೆ ಆ ಒಂದು ಗಡ್ಡಿ ಒಳಗೆ 7, 8, 9 ಅಷ್ಟ ಗಣಿ ಕಟ್ಟಿರ್ತಾವೆ. ಎಲ್ಲ ಗಣಿ ಕಟ್ಟಿರಂಗಿಲ್ಲ, 8, 9 ಗಣಿ ಕಟ್ಟಿರ್ತಾವೆ. ನಾವೇನು ಮಾಡ್ತೇವೆ 8, 9, 110, 120ನೇ ದಿವಸಿಗೆ ಅದ್ರಾಗಿಂದ 8, 9 ಕಬ್ಬು ಗಣಿಕೇನು ಕಟ್ಟಿರ್ತಾವೆ ಅಷ್ಟು ಬಿಡ್ತೇವೆ. ಉಳಿಕಿದ ಒಂದು 4-5 ಏನದಾವಲ್ಲ ಅವನ್ನೆಲ್ಲ ಮುರು ತೆಗೆದ್ಬಿಡ್ತೇವೆ. ಅವಾಗ ನಾವು ಕಾಯಂಗಿಲ್ಲ. ಯಾದಕ್ಕೆ ಕಾಯಂಗಿಲ್ಲಪ್ಪ ಅಂತಂದ್ರೆ ಅದು ಮುಂದೆ ಹೋಗಿ ಆದರೂ 5 ತಿಂಗಳು 6 ತಿಂಗಳು ಆದರೂ ಸಾಯ್ತಾವೆ. ನಾಳೆ ಕಡೆಗೆ ಹಿರಿ ಮುಂದೆ ನೋಡ್ರಿ ಸಾಯ್ತಾವಿಲ್ರಿ, 5-6 ತಿಂಗಳಿಗೆ ಮರಿ ಸಾಯ್ತಾವೆ. ಖರೆ ಸಾಯ್ಬೇಕಾದ್ರೆ ಅವೇನು ಹಂಗೆ ಸಾಯಂಗಿಲ್ಲ, ನಾವು ಏನು ಕೊಟ್ಟದ್ದು ಗೊಬ್ಬರ ಎಲ್ಲ ತಿಂದ ಸಾಯ್ತಾವೆ. ಈಗ ನಾವೊಂದು 14 ಮರಿ ಐತಿ, ನಮ್ಗೆ ಕುನಿಯಾಗ 8 ಬೇಕಾಗೈತಿ ಅಂದ್ರೆ ಒಂದು 40% ನಮ್ಗೆ ಎಕ್ಸ್ಟ್ರಾ ಆಗ್ತದೆ ಮರಿ. 40% ಎಕ್ಸ್ಟ್ರಾ ಮರಿ ಇದ್ರೆ ಈಗ 10 ಚೀಲ ನಾವು ಗೊಬ್ಬರ ಕೊಟ್ಟಿದ್ದು ಅಂದ್ರೆ ಆ ಮುಂದೋಗಿ ಅದು ಒಂದು 40% ಸಾಯ್ತಂದ್ರೆ ನಮ್ದು 4 ಚೀಲ ತಿಂದು ಸಾಯೋ ಮರಿಗೆ ಹೋಯ್ತು. ಆಮೇಲೆ ನಾವು ನಮ್ದೇನು ಒಂದು ಸಮಾಧಾನ ಇಲ್ಪ, ನಾವು ಗೊಬ್ಬರ ಕೊಟ್ಟೆವು, ಮಣ್ಗಂಡು ಗೊಬ್ಬರ ಹಾಕಿವು, ಫ್ಯಾಕ್ಟ್ರಿಗೆ ಹೋಗಿ ಕಬ್ಬಿಗೆಲ್ಲ ತೊಗೋತೈತಿ. ಕಬ್ಬು ಎಲ್ಲ ತೊಗೊಂಗಿಲ್ಲ, ಅದ್ರ ಒಂದು 40% ಅಲ್ಲಿ ವೇಸ್ಟ್ ಆಗ್ತೈತಿ. ಅದಕ್ಕೇನೈತಿ ನಾವು ಅವಾಗೆಲ್ಲ ಮುರು ತೆಗೆದು ಆಮೇಲೆ ಅದು ಏನು ಗೊಬ್ಬರ ಕೊಡೋದೆಲ್ಲ ಕೊಟ್ಟು ಬೋಧ್ ಮಾಡ್ತೀವಿ. ಒಂದು ಕುನಿಗೆ 8 ಕಬ್ಬು ಎವರೇಜ್, ಒಂದು 6 ಇರಲಿ 8 ಇರಲಿ 10 ಇರಲಿ, ಟೋಟಲ್ ಎವರೇಜ್ 8 ಆರ್ಲೆ 48,000 ಕಬ್ಬು ಆಯ್ತು ಒಂದು ಎಕರೆಗೆ. 48,000 ಕಬ್ಬು, 48,000 ಎಲ್ಲ ಫ್ಯಾಕ್ಟ್ರಿಗೆ ಹೋಗ್ತಾವನ್ರಿ. ಈಗ ನಮ್ಮಲ್ಲಿ 48ರಿಂದ 50,000 ಕಬ್ಬು ಐತಿ. 50,000 ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ತಾರೋ? ಹೋಗಂಗಿಲ್ಲ. ಯಾಕಂದ್ರೆ ನಾಳೆ ಒಂದು ನರೀರಿ ಹತ್ತತಿ, ಗಾಳಿ ಬೀಳ್ತೈತಿ, ಮುರಿತೈತಿ, ಕಬ್ಬು ಬೋದ್ ಮಾಡೋದ್ಲೇನು ಉರಿತಾವು. ಹೀಗಾಗಿ ಅವು ಏನಾಗ್ತಾವೆ 42ರಿಂದ 43,000 ಫ್ಯಾಕ್ಟ್ರಿಗೆ ಹೋಗ್ತೈತಿ. 42ರಿಂದ 43,000 ಫ್ಯಾಕ್ಟ್ರಿಗೆ ಹೋದು ಅಂದ್ರೆ ಈಗ 43,000 ಫ್ಯಾಕ್ಟ್ರಿಗೂ ಒಂದು ಕಬ್ಬು 1 ಕಿಲೋಮೀಟರ್ 43 ಟನ್ ಆಯ್ತು, 1.5 ಕಿಲೋಮೀಟರ್ 65 ಟನ್ ಆಯ್ತು, 2 ಕಿಲೋಮೀಟರ್ 80 ಟನ್ ಆಯ್ತು, 2.5 ಕಿಲೋಮೀಟರ್ 100 ಟನ್ ಆಯ್ತು. ಈ ಪ್ರಕಾರ ಅದಕ್ಕೆ ಹೆಂಗೆ ನಾವು ಕಬ್ಬು ಮೊಟ್ಟೆ ಮಾಡಬೇಕು, ಅದಕ್ಕೆ ಸ್ಪೇಸಿಂಗ್ ಗ್ಯಾಸ್ ಬಿಡಬೇಕು. ಇದಕ್ಕೆ ಸರ್ ರೇಟ್ ಮಿನಿಮಮ್ 4.5ರಿಂದ 5 ಫೂಟ್. ಈ 4.5, 3 ಫೂಟ್ ರಗಡೆ ಇಲ್ಲಿ ಕೆಲವೊಂದು ಕೌಸಲಿಗೆ ನಮ್ಮ ಮನೆ ವಿಸಿಟ್ ಬಂದಾಗ ನೋಡೀನಿ, ಇನ್ನೂ ಕೌಸಲಿಗೆ ಸುತ್ತಮುತ್ತ 3 ಫೂಟ್ದವರು ಅದಾರ. 4 ಫೂಟ್ ಐತಿ, 4.5 ಫೂಟ್ ಐತಿ, 5 ಫೂಟ್ ಐತಿ. ದಯಮಾಡಿ ನೋಡ್ರಿ, ಇಲ್ಲಂದ್ರೂ ಕಮ್ಮಿ ಅಂದ್ರೂ 4.5ರಿಂದ 5 ಫೂಟ್ ಬಿಡ್ರಿ. ಇದು 4.5 ಬಿಡೋದು ಒಂದು ಇದು ಮತ್ತೊಂದು ಉದ್ದೇಶಪ್ಪ ಅಂತಂದ್ರೆ, ನಾವಿನ್ನು ಕಬ್ಬು ಹಚ್ಚಬೇಕಾದ್ರೆ ನಮ್ಮ ತಲೆಯಾಗ ಮೈಂಡ್ ಸೆಟ್ ಮಾಡ್ಕೋರಿ, ಮಷಿನ್ಲೇನ ಕಬ್ಬು ಕಡಿಸೋಬೇಕು. ಎಲ್ಲರೂ ನಮ್ಮ ಒಂದು ಅಂದರೆ ಇನ್ನು ಮುಂದಾದ್ರು ಈ ವರ್ಷ ಆಗಲಿ, ಇನ್ನೊಂದು ವರ್ಷ ಆಗಲಿ, ಒಂದು 4-5 ವರ್ಷ ಒಳಗಡೆ ಕಬ್ಬು ಹಚ್ಚಬೇಕಂತಂದ್ರೆ ಮಷಿನ್ಲೇ ಹಾರ್ವೆಸ್ಟಿಂಗ್ ಮಾಡ್ರನ್ನ ಕಬ್ಬು ಹಚ್ಚೋದ. ಇದೇ ಪರಿಸ್ಥಿತಿ ಬರ್ತೈತಿ. ಯಾಕೆ ಈಗ ಗ್ಯಾಂಗ್ ಇಲ್ಲ, ಮ್ಯಾಳ್ಗಳಿಲ್ಲ, ಬರವಲ್ಲು, ಇದು ಮಾಡವಲ್ಲು. ಯಾಕೆ 3 ಫೂಟ್ ಸಾಲ ಹಚ್ಚಿದ್ರೆ ಮಷಿನ್ ಹೋಗಂಗಿಲ್ಲ, 4 ಫೂಟ್ ಹಚ್ಚಿದ್ರೆ 4.5 ಫೂಟ್ ಆದ್ರೆ ಮಷಿನ್ ಈಸಿಯಾಗಿ ಹೋಗ್ತೈತಿ. ಅದೇನೈತಿ ನಾವು ಮಷಿನ್ ಹಾರ್ವೆಸ್ಟಿಂಗ್ ಈಗ ಮೊದಲು ನೀವು ನೋಡ್ಬೇಕು. ನೋಡ್ರಿ, ಮೊದ್ಲು ಗೋಧಿ, ಸದಕ, ಸೋಯಾಬೀನ್ ಎಲ್ಲ ಹಾಕ್ತೀರ. ಅವಾಗ ಸ್ಟಾರ್ಟಿಂಗ್ ಮಷಿನ್ ಬಂದಾಗ ಏನಂದ್ರು, ಇಲ್ರಿ ಕಂಡಾಪಟ್ಟಿ ನೆಲಕ್ಕೆ ಬೀಳ್ತೈತಿ, ಆ ಡ್ರಮ್ ಅದಾಗ ಉಳಿತವು, ಪೈಪ್ದಾಗ ಉಳಿತವು, ನುಕ್ಸಾನ್ ಆಗ್ತೈತೆ ಅಂತೀರ. ಆದರೆ ಈಗ ಬರೀ 10 ಗುಂಟೆ ಹಚ್ಚಲಿ ಅವ್ನು ಮಷಿನ ಬೇಕು. ಒಂದು 10 ಗುಂಟೆ ಹಚ್ಚಲಿ, 20 ಗುಂಟೆ ಹಚ್ಚಲಿ, 1 ಎಕರೆ ಹಚ್ಚಲಿ, ಅವ್ನು ಮಷಿನ್ಲೇನ ಸದಕ್ಕೆ ರಾಶಿ ಮಾಡ್ಬೇಕು. ಯಾರು ಕೆತ್ತವ್ರು ಯಾರಿಲ್ಲ, ರಾಶಿ ಮಾಡೋರು ಯಾರಿಲ್ಲ. ಹಿಂಗೆ ಮುಂದಿನ ಜೀವನದಾಗ 10 ಗುಂಟೆ ನೀವು ಕಬ್ಬು ಹಚ್ಚಲಿ, ಮಷಿನ್ಲೇನೆ ಹಾರ್ವೆಸ್ಟಿಂಗ್ ಆಗೋದು. ಇದಂತೂ ಹಿಂದಿಂದ ನಾಳೆ ಬರೋ ಪರಿಸ್ಥಿತಿ ಕಾಣದೈತಿ. ಈಗ ನಮಗಂತೂ ಅನ್ಸದೈತಿ. ಯಾಕಂದ್ರೆ ಮ್ಯಾಳ್ಗಳು ಈಗ ಮ್ಯಾಳ್ಗಳು ಮೊದಲಿಗಿಂತ ಬರುವಾರ
ಬಂದರು ಇಂಟ್ರಿಗಳು ಇವು ಹಿಂಗಾಗಿ ಅದಕ್ಕೆ ಮಷಿನ್ ಇನ್ನು ಮುಂದೆ ತಲೆಯಾಗ ನಾವು ಸೆಟ್ ಮಾಡ್ಕೋಬೇಕು. ಕಬ್ಬು ಹಚ್ತೀವಪ್ಪ ಅಂತಂದ್ರೆ ಮಷಿನ್ ಹಾರ್ವೆಸ್ಟಿಂಗ್ ಆ ಪದ್ಧತಿ ಮೇಲೆ ನಮ್ಗೆ ಯಾವ ಡೈರೆಕ್ಷನ್ದಾಗ ಐತಿ ಟ್ಯಾಕ್ಟ್ರ್ ಎಕಡೆ ಹೋಗ್ತೈತಿ ಆ ಒಂದು ಪದ್ಧತಿ ಮೇಲೆ ಕಬ್ಬು ಹಚ್ಕೋಬೇಕಾಗೈತಿ. ಅದಕ್ಕೆ ಸಾಲ 4.5 ಫೂಟ್ ಬಿಡೋದ್ರಿಂದ ನಮ್ಗೇನಾಗ್ತೈತಿ ಗರಿ ಒಂದ್ಕೊಂಡು ಕೂಡಂಗಿಲ್ಲ. 3 ಫೂಟ್ ಸಾಲದಾಗ ನೋಡ್ರಿ ಗರಿ ಒಂದ್ಕೊಂಡು 50% ಕೂಡ್ತೈತಿ. 4 ಫೂಟ್ ನೋಡ್ರಿ ಒಂದು 25% ಕೂಡ್ತೈತಿ. 5 ಫೂಟ್ ಅಂದ್ರೆ ಗರಿ ಇದಾಗಂಗಿಲ್ಲ. ಯಾಕಂದ್ರೆ ನಾವೇನು ಆಹಾರ ಕೊಟ್ಟದ್ದು ಕೆಳಗೆ ನಾವು ಬ್ಯಾಕ್ಟೀರಿಯಾ ಆಹಾರ ತಯಾರು ಮಾಡಿ ಕೊಟ್ಟು ಮ್ಯಾಗ ಅದರಿಂದ ಎಲಿಗೆ ಹೋಗ್ತೈತಿ. ಎಲಿಗೆ ಸಫಿಷಿಯೆಂಟ್ ಗಾಳಿ ಬೆಳಕು ಸೂರ್ಯನ ಬಿಸಿಲು ಬಡ್ದೈತಿ, ಅಲ್ಲಿ ಆಹಾರ ಉತ್ಪಾದನೆ ಮಾಡಿ ಕಬ್ಬಿಗೆ ಬರ್ತೈತಿ. ಅದಕ್ಕೇನೈತಿ 5 ಫೂಟ್ ಸಾಲಿನಾಗ 4ರಿಂದ 5 ಫೂಟ್ ಸಾಲು ಮರಿ ಸಾಯೋದು ಪ್ರಮಾಣ ಕಮ್ಮಿ ಆಗ್ತೈತಿ. ಆಮೇಲೆ ಮರಿ ಸಂಖ್ಯೆನೂ ಕರೆಕ್ಟ್ ಉಳಿತಾವು ಮತ್ತು ಕಬ್ಬು ಮಟ್ಟಾಗ ಅನುಕೂಲ ಆಗ್ತೈತಿ. ಹಿಂಗೆ ಇದೊಂದು ಕಬ್ಬಿನ ಪ್ಲಾಂಟೇಶನ್ ಸಿಸ್ಟಮ್ ಒಳಗೆ ಒಂದು ಇದನ್ನು ಈ ಟೈಮ್ ನಾವು ಮಾಡ್ಕೊಂಡು ನಮಗೆ ಸದ್ಯ ಅಂದ್ರೆ ನಮ್ಮ ಈ ಕಬ್ಬು ಬೆಳೆದದ್ದು ತೋರಿಸಿದ್ರು. ಆಮೇಲೆ ಇನ್ನು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಎಲ್ಲರ ತಲೆಗೈತಿ ಗೊಬ್ಬರ, ಫರ್ಟಿಲೈಸರ್. ಯಾವ ಟೈಮ್ದಾಗ ಏನು ಗೊಬ್ಬರ ಹಾಕಬೇಕು, ಯಾವ ಗೊಬ್ಬರ ಹಾಕಬೇಕು. ಈಗ ನೋಡ್ರಿ ನಮ್ಮ ಎಲ್ಲರ ತಲೆಗೈತಿ ಗೊಬ್ಬರಪ್ಪ ಅಂತಂದ್ರೆ ಕಬ್ಬಿಗೆ ಒಂದು DAP, ಪೊಟ್ಯಾಶ್, ಯೂರಿಯಾ, ಒಂದು ಸೆಟ್ರೈಟ, ಮತ್ತೊಂದು ಏನು ಬಾಳ್ಯಾದು ಕೊಡ್ತಾರೋ, ಒಂದೇನು ಕೊಡ್ತಾರೋ. ಒಟ್ಟು ಅಂಗಡಿಗೆ ಹೋಗೋದೈತಿ ನಮಗೆ ಬೇಕಪ್ಪ ಒಂದು ಕಬ್ಬಿಗೆ ಲಾವಣಿ ಮಾಡೋದು. ಲಾವಣಿ ಮಾಡೋ ಒಂದು ಪೆಟ್ಟಿಗೆ ತಗೋ, 2 DAP ತಗೋ, ಪೊಟ್ಯಾಶ್ ತಗೋ, ಯೂರಿಯಾ ತಗೋ, ಆಮೇಲೆ ಒಂದು ಸೆಟ್ರೈಟ್ ತಗೋ, ಮತ್ತೊಂದು ಆರ್ಗ್ಯಾನಿಕ್ ಮೆನೂರ್ ಇದು ತಗೋ, ಆಮೇಲೆ ಅದು ಇತ್ತು. ಆದ್ರೆ ಎಲ್ಲಕ್ಕಿಂತ ಭಾಳ ಇಂಪಾರ್ಟೆಂಟ್ ಕಬ್ಬಿಗೆ ಭಾಳ ಇಂಪಾರ್ಟೆಂಟ್ ಏನಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್. NPK ಅಂತೂ ಬೇಕೇ ಬೇಕು. DAP, ಪೊಟ್ಯಾಶ್, ಯೂರಿಯಾ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂತೂ ಬೇಕೇ ಬೇಕು. ಅದ್ರ ಜೋಡಿ ಸೆಕೆಂಡರಿ ನ್ಯೂಟ್ರಿಯೆಂಟ್ ಒಳಗೆ ಕ್ಯಾಲ್ಸಿಯಂ ನೈಟ್ರೇಟು, ಮ್ಯಾಗ್ನೀಸಿಯಂ ಸಲ್ಫೇಟು, ಸಲ್ಫರು ಇವು ಒಂದು 25% ಬೇಕು. ಈಗ ಆಗಲೇ ಸರ್ ಅಲ್ಲಿ ಸ್ಲೈಡ್ದಾಗ ತೋರಿಸಿರೋ ಎಲ್ಲ ಬಾಳೆ ಎಲೆಗಿಟ್ಟು ತೋರಿಸಿರೋ ಎಲ್ಲ ಆಹಾರ ಬೇಕಂತೇಳಿ. ಹಂಗೆ ನಾವು ಏನೈತಿ ಸೆಕೆಂಡರಿ ನ್ಯೂಟ್ರಿಯೆಂಟು ಅಷ್ಟೇ ಇಂಪಾರ್ಟೆಂಟ್ ಮೈಕ್ರೋನ್ಯೂಟ್ರಿಯೆಂಟು ಜಿಂಕ, ಫೆರಸ್, ಮ್ಯಾಂಗ್ನೀಸ್, ಬೋರಾನ್, ಅಮೋನಿಯಂ ಮಾಲಿಬ್ಡಿನಮ್, ಕಾಪರ್ ಸಲ್ಫೇಟ್. ಅಮೋನಿಯಂ ಮಾಲಿಬ್ಡಿನಮ್ ಕಬ್ಬಿಗೇನು ಅಷ್ಟೇ ಇಫೆಕ್ಟಿವ್ ಅನ್ಸಂಗಿಲ್ಲ, ಆದರೂ ಕಾಪರ್ ಸಲ್ಫೇಟ ಮತ್ತು ಇದೇನೈತಿರಲ್ಲ ಜಿಂಕ್, ಫೆರಸ್, ಮ್ಯಾಂಗ್ನೀಸ್, ಬೋರಾನ್ ಭಾಳ ಇಂಪಾರ್ಟೆಂಟ್. ಇವು ಎಷ್ಟೆಷ್ಟು ಪ್ರಮಾಣ ಬೇಕಾಗ್ತೈತಿ ಮತ್ತು ಯಾವ ಟೈಮ್ದಾಗ ಬೇಕಾಗ್ತೈತಿ. ಈಗ ನಾವೇನು ಮಾಡ್ತೀವಿ ಪ್ಲಾಂಟೇಶನ್ ಮಾಡೋಕ್ಕಿಂತ ಮೊದಲು ಕಬ್ಬಿನಾಗ ಕಬ್ಬಿಗೆ ಸಾಲು ಕೊರೋದು, ಅದ್ರೊಳಗೆ ನಮ್ದು ಏನು ಗೊಬ್ಬರ ಹಾಕ್ತೇವಲ್ಲ ಸಗಣಿ ಗೊಬ್ಬರ ಹಾಕೊಂಡು, ಆಮೇಲೆ ಎಕರೆಗೆ ಒಂದು 2 ಚೀಲ DAP, ಒಂದು ಪೊಟ್ಯಾಶ, ಯೂರಿಯಾ ಹಾಕಂಗಿಲ್ಲ. ಆಮೇಲೆ ಒಂದು 10 ಕಿಲೋ ಜಿಂಕು, 10 ಕಿಲೋ ಫೆರಸ್ಸು, 5 ಕಿಲೋ ಮ್ಯಾಂಗ್ನೀಸು, ಆಮೇಲೆ 1 ಕಿಲೋ ಬೋರಾನು, 25 ಕಿಲೋ ಮ್ಯಾಗ್ನೀಸಿಯಂ ಸಲ್ಫೇಟು, 10 ಕಿಲೋ ಸಲ್ಫರ್. ಇವನ್ನೆಲ್ಲ ಸಾಲಾಗ ಮೊದಲು ಹಾಕಿ ಅದು ಮಣ್ಣಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕಬ್ಬು ಹಚ್ತೀವಿ. ಇದು ಅನ್ನೋದಕ್ಕೆ ಕೆಲವೊಬ್ರು ರೈತರ ತಲೆಗೆ ಬಂದಿರಬೇಕು, ಅಲ್ರಿ ಬೀಜ ಹಚ್ಚತ್ತೀರಿ, ಆಮೇಲೆ ನಾವು ಈಗ ಮೊದಲೆಲ್ಲ ಇಷ್ಟು ಲಾಗೋಡ್ ಹಾಕತ್ತೀರಿ, ಹಾಕಿ ನೀರು ಹಾಕಿ ನೀವು ಕಬ್ಬು ಹಚ್ಚತ್ತೀರಿ, ಅದಕ್ಕೆ ಬೇರೆ ಬಿಟ್ರಂಗಿಲ್ಲ, ವೇಸ್ಟ್ ಆಗಂಗಿಲ್ಲ. ಏನು ಗೊಬ್ಬರ ಏನು ವೇಸ್ಟ್ ಆಗಂಗಿಲ್ಲ. ಅಂದ್ರೆ ಸೈಂಟಿಫಿಕ್ ಆದ ಇದಾದ್ರೂ ಏನಿಲ್ಲ. ಯಾಕೆ ಇವತ್ತು ನಾವು DAP ಹಾಕಿದ್ದು ಅಂದ್ರೆ DAP ಎಷ್ಟು ದಿವ್ಸಕ್ಕೆ ಅವೈಲೇಬಲ್ ಫಾರ್ಮ್ ಸಿಗ್ತೈತೆ. ಅದು ಇವತ್ತು ನಾವು DAP ಹಾಕಿದ್ದು ಅಂದ್ರೆ ಭೂಮಿಗೆ ನಾವು DAP ಮಣ್ಣಾಗ ಮುಚ್ಚಿರ ಮ್ಯಾಲೆ ದಯಮಾಡಿ ಹೋಗಿಬೇಡ್ರಿ. ದಯಮಾಡಿ ರೈತರಲ್ಲಿ ಒಂದು ವಿನಂತಿ, ರೈತರು ಇಲ್ಲೇ ಮೇಜರಾಗಿ ನುಕ್ಸಾನ್ ಆಗತ್ತೀರಿ ಗೊಬ್ಬರದಾಗ. ಎಲ್ಲರೂ ರಗಡ್ ತಮ್ಮ ಕೆಪಾಸಿಟಿ ಲಾಗೋಡ್ ಹಾಕತ್ತೀರಿ, ತಮಗೆ ಇದ್ದಷ್ಟು ಕೆಪಾಸಿಟಿ 10 ಚೀಲ ಹಾಕತ್ತಾರೆ, 20 ಚೀಲ ಹಾಕತ್ತಾರೆ. ನಮ್ಮಲ್ಲಿ ಕೆಲವೊಂದು ರೈತರು ಬರ್ತಾರೆ 30 ಚೀಲ ಗಂಟಲೆ ಹಾಕಿದವರು. ಫರ್ಟಿಲೈಸರ್ ಮಾತ್ರ ದಯಮಾಡಿ ಮ್ಯಾಲೆ ಹೋಗಿಬೇಡ್ರಿ. ಅದ್ರಾಗ ಫಾಸ್ಫರಸ್ ಇದ್ದಿದ್ದು, DAP ಇದ್ದಿದ್ದು, DAP 10, 26 ಆಗಲಿ, 12, 32, 12 ಆಗಲಿ, 18, 18 ಆಗಲಿ, 20, 20 ಆಗಲಿ, ದಯಮಾಡಿ ಮ್ಯಾಲೆ ಹೋಗಿಬೇಡ್ರಿ. ಇನ್ನೇನು ಮಣ್ಣಾಗ ಮುಚ್ಚಿರೋಣ ಮಾತ್ರ ಅದ್ರದ್ದು ಕೆಲಸಕ್ಕೆ ತೆಗೆದ ಮಾಡ್ತೈತಿ. ಯಾಕೆ ಈಗ ನಾವು ಏನು ಮಾಡ್ತೀವಿ, ಸಾಲಗೊಬ್ಬರ ಸಾಲ ಹಾಕಿ ಮಣ್ಣಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕಬ್ಬು ಹಚ್ತೀವಿ. ಯಾಕಂದ್ರೆ ಇವಾಗ DAP ನಾವು ಕೊಟ್ಟದ್ದು ಅವೈಲೇಬಲ್ ಫಾರ್ಮ್ ಸಿಗಬೇಕಾದ್ರೆ 25ರಿಂದ 30 ದಿವಸ ಬೇಕು. ಒಂದು ಪೊಟ್ಯಾಶ್ ಕೊಟ್ಟು ಅಂದ್ರೆ 10ರಿಂದ 15 ದಿವಸ ಬೇಕು. ಮೈಕ್ರೋನ್ಯೂಟ್ರಿಯೆಂಟ್ ನಾವು ಕೆಲವೊಂದು ಕೊಟ್ಟು ಅಂದ್ರೆ 10ರಿಂದ 15 ದಿವಸ ಬೇಕು. ಅದು ಎಲ್ಲ ಒಳಗೆ ಅಡಿಗೆ ತಯಾರಾಗಿರ್ತೈತಿ. ಅವಾಗ ಬೇರು ಬಿಟ್ಟಿರ್ತಾವೆ, ಅವು ಕರೆಕ್ಟಾಗಿ ಬೇರು ಬಿಡೋದಕ್ಕಂದ್ರೆ ಅದಕ್ಕೆ ಆಹಾರ ಸಿಗ್ತೈತಿ, ಹಿಂಗೆ ಫಾಸ್ಟ್ ಬೆಳವಣಿಗೆ ಆಗ್ತೈತಿ. ಅದಕ್ಕೇನೈತಿ, ದಯಮಾಡಿ ರೈತರಲ್ಲಿ ಒಂದು ವಿನಂತಿ, ಗೊಬ್ಬರ ಮ್ಯಾಲೆ ಹೋಗಿಬೇಡ್ರಿ. ಆಮೇಲೆ ಈಗ ಏನು ಮಾಡ್ತೀರಿ, ಒಂದು 1.5 ತಿಂಗಳು ಆಗಿರ್ತೈತಿ, ಇಷ್ಟಿಷ್ಟು ಬಂದಿರ್ತೈತಿ ಇದನ್ನ. ಆಮೇಲೆ ಯೂರಿಯಾ 2 ಚೀಲ ಯೂರಿಯಾ ಒಗಿಬೇಡ್ರಿ, ಇಡ್ರಿ. ಒಗಿಯೋದಕ್ಕೆ ಇಡೋದಕ್ಕೆ ಇಷ್ಟು ಫರ್ಕ್ ಐತಲ್ಲ. ಈಗ ನೀವು 2 ತಿಂಗಳು ಈಗ ಬಂದೈತಿ, ಇಷ್ಟು ಕಬ್ಬು ಬಂದೈತಿ, ಅದಕ್ಕೆ 4-5 ಗರಿ ಬಂದಿರ್ತೈತಿ. 2 ಚೀಲ ಯೂರಿಯಾ ಒಗಿತೀರಿ. ಯೂರಿಯಾ ಹೆಂಗೆ ಒಗಿತೀರಿ? ಯೂರಿಯಾ ಹಿಂಗೆ ಬಿಸ್ಕೊತ ಹೋಗ್ತೀರಿ. ಹಿಂಗೆ ಬಿಸ್ಕೊತ ಹೋದಾಗ ಪ್ರತಿಯೊಂದು ಗರಿಯಾಗ ಎಟ್ಟೆಟ್ ಕುಂತವ್ರಿ. ಗರಿಯಾಗ ಒಂದು 4-4 ಕಾಳು ಕುಂತದಿಲ್ಲ. ಈಗ 4-4 ಕಾಳು ಇಡೀ ಹೊಲ ಎಲ್ಲ 4-4 ಕಾಳು ಗರಿದೆಲ್ಲ ತೆಗೆದ್ರೆ ಒಂದು 25% ಆಯ್ತು. ಆಮೇಲೆ ಗರಿ ಪಡೆದು ಬೋದ್ಮೇಲೆ ಬೋದೈತಿ, ನೀರು ಹತ್ತಿರ ಜಾಗಕ್ಕೆ ಬೋದೈತಿ.
ಅವು ಅಲ್ಲೊಂದು 25% ಹೋಗ್ತತಿ. ಆಮೇಲೆ ನೀರು ಒಗದೈತಿ ಇವತ್ತಿನ ನೀರು ಹಸುಕೋದು ಕೆಲವೊಂದು ಹರಿದು ಹೋಗ್ತತಿ, ಕೆಲವೊಂದು ಆಮ್ಯಾಗ ಹೋಗ್ತತಿ. ಅದಕ್ಕೇನೈತಿ, ದಯಮಾಡಿ ಯಾವುದೋ ಒಂದು ಗೊಬ್ಬರ ಕೊಡಬೇಕಾದ್ರೂ ಒಂದು ಪದ್ಧತಿಲೇ ಕೊಡ್ರಿ. ಅದನ್ನ ನೀವು ಮಾಡ್ರಿ, ಬೇತ್ಲೆ ಕೆಳಗೆ ಕೈ ಮಾಡಿ ಗೊಂಜಾಕ ಬಿಡ್ತಾರಲ್ಲ ಹಂಗೆ ಇದಕ್ಕೂ ಕೆಳಗೆ ಕೈ ಮಾಡಿ ಇಡ್ರಿ, ನೀರು ಹಾಸ್ರಿ, ಅಷ್ಟು ಕರೆಕ್ಟಾಗಿ ಯುಟಿಲೈಸ್ ಆಗ್ತೈತಿ. ಮುಂದೆ ಎರಡನೇ ಗೊಬ್ಬರ ಕೊಡ್ಬೇಕಾದ್ರೆ ಒಂದು ಇದು ಮಾಡೋದು, ಎರಡನೇ ಗೊಬ್ಬರ ಕೊಡ್ಬೇಕಾದ್ರೆ ಅದು ಬೋದ್ ಮೊಟ್ಟನ್ಯಾಗ ಗೊಬ್ಬರ. ಅದಕ್ಕೇನೈತೆ, ದಯಮಾಡಿ ಗೊಬ್ಬರ ಮಾತ್ರ ಯಾವ ಟೈಮ್ದಾಗ ಏನು ಗೊಬ್ಬರ ಕೊಡ್ಬೇಕು ಅನ್ನೋದು ನಮ್ಮೊಂದು ಅದಕ್ಕೆ ಕೆಲವೊಂದು ಚಾರ್ಟ್ ಮಾಡೀವಿ. ಆ ಚಾರ್ಟ್ ಆಲ್ರೆಡಿ ನಿಮ್ಮ ಗ್ರೂಪ್ನಾಗ ಇರಬೇಕದು. ಸರ್ ನಮ್ಗೆ ಇದು ಹೇಳಿದ್ರು ಆಗಲೇ ಒಂದು ನಿಮ್ಮ ಚಾರ್ಟ್ ನಿಮ್ಮೆಲ್ಲ ಚಾರ್ಟ್ನಾಗ ಐತಿ. ಮತ್ತು ನಮ್ಮ ರೈತರಲ್ಲಿ ಎಷ್ಟೋ ಮಂದಿಗೆ ನಮ್ಮ ಗ್ರೂಪ್ನಾಗ ಇದ್ದವ್ರ ಚಾರ್ಟ್ ಐತಿ. ಅದು ಯಾವ ಟೈಮ್ದಾಗ ಏನು ಗೊಬ್ಬರ ಕೊಡಬೇಕು. ಈಗ ನೋಡಿರಿ ಭಾಳ ಇಂಪಾರ್ಟೆಂಟ್ ಮೈಕ್ರೋನ್ಯೂಟ್ರೆಂಟ್ ಮತ್ತು ಇವನು ಭಾಳ ಇಂಪಾರ್ಟೆಂಟ್. ಈಗ ನೋಡಿರಿ ಮೈಕ್ರೋನ್ಯೂಟ್ರೆಂಟ್ ಈಗ ಕಬ್ಬು ಹಳದಿ ಆಗ್ತೈತಿ, ಆಮೇಲೆ ಬೆಳೆ ಶುಭ್ರ ಆಗ್ತೈತಿ. ಆಮೇಲೆ ಒಂದೊಂದು ಗರಿ ಚೆಕ್ ಮಾಡ್ರೆ ಒಂದು ಹಸಿರ, ಒಂದು ಹಳದಿ, ಒಂದು ಹಸಿರ, ಒಂದು ಗೆರಿ ಮೂಡ್ತೈತಿ. ಆಮೇಲೆ ಮ್ಯಾಗಿನ ಎಲೆ ಸುಟ್ಟಕ್ಕೆ ಬರ್ತೈತಿ. ಕಬ್ಬಿನಾಗ ಒಳಗೆ ಹೋಗಿ ಲಕ್ಷ ಕೊಟ್ಟು ನೋಡ್ರಿ ಅಂದ್ರೆ ನಿಮ್ಗೆ ಅಗ್ದಿ ಐಡಿಯಾ ಬರ್ತೈತಿ ಇದು ಒಂದು ನಮಗೇನೋ ಕಮ್ಮಿ ಆಗೈತಿ. ಅದಕ್ಕೆ ನೀವು ಐತಿ ಭಾಳ ಇಂಪಾರ್ಟೆಂಟ ಮೈಕ್ರೋನ್ಯೂಟ್ರೆಂಟ್, ಜಿಂಕು, ಫೆರಸ್, ಮ್ಯಾಗ್ನೀಸ್, ಬೋರೋಣ, ಆಮೇಲೆ ಮ್ಯಾಗ್ನೀಸಿಯಂ ಸಲ್ಫೇಟು, ಸಲ್ಫರು, ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟು, ಇವೇನೇ ಇದ್ರಲ್ಲ ಸಮ ಪ್ರಮಾಣವಾಗಿ ಯಾವ್ಯಾವ ಹಂತದಾಗ ಬೇಕಾಗ್ತೈತಿ ಆ ಹಂತದಾಗ ಕರೆಕ್ಟಾಗಿ ಗೊಬ್ಬರ ಕೊಟ್ಟು ಅಂದ್ರೆ ನಮ್ಮ ಕಬ್ಬು ಇಳುವರಿಗೂ ಒಳ್ಳೆಯ ಒಂದು ಅನುಕೂಲ ಆಗ್ತೈತಿ. ಇನ್ನು ಮೂರನೇದು ಪಾತಂದ್ರೆ ಗೊಬ್ಬರ ಆಯ್ತು, ಪ್ಲಾಂಟೇಷನ್ ಸಿಸ್ಟಮ್ ಆಯ್ತು, ನೆಲಬಲ ಆಯ್ತು. ಇನ್ನು ನಾಲ್ಕನೇದು ಅಂದ್ರೆ ನೀರಿಂದಂತೂ ಸ್ವಲ್ಪ ನೀರು ಕೊಡಬೇಕು, ಮೇಲೆ ನೀರು ಕೊಡಬೇಕು. ಅವಾಗ ಡ್ರಿಪ್ ಮಾಡ್ರಂತೂ ಭಾಳ ಅನುಕೂಲ ಆಗ್ತೈತಿ. ಡ್ರಿಪ್ ಮಾಡ್ಕೊಂಡು ಅಂದ್ರೆ ಅನುಕೂಲ ಆದವರು, ಇಲ್ಲಾಂದ್ರೆ ಹೈ ನೀರಲ್ಲೇ ಮಾಡ್ಕೋರಿ, ಏನಂತ ದೊಡ್ಡ ಪ್ರಶ್ನೆ ಇಲ್ಲ. ಆದ್ರೆ ಮಡಿ ಕಟ್ಟಿ ಮೊದಲೇನು ಅಕ್ಕನ ಕಟ್ಟಿ ಮಡಿ ಕಟ್ಟಿ ನೀರು ನಿಲ್ಲಿಸ್ತಾರಲ್ಲ ಅದು ಬೇಡ, ಅದು ಬಂದ್ಕೊಂಡು. ಯಾಕಂದ್ರೆ ಮಡಿ ಕಟ್ಟಿ ಅಕ್ಕನ ಕಟ್ಟಿ ತಮಾಮ್ ನೀರು ನಿಲ್ಲಿಸಿ ಈ ದಂಡಿ ಕಡೆ ಹೋಗ್ಬಿಟ್ಟು ಟಪಕ್ಕತ್ತ ಹಳ್ಳು ಒಯ್ಯೋದ, ಅಲ್ಲಿ ನೀರು ಹಾದೈತೆ ನೋಡ ತಿರುವೇನು ಮುಂದಿನ ಕೊಡಿ, ಈ ಟೈಪ್ ನೀರು ಬೇಡ ನಮಗೆ. ಒಂದು ಸ್ವಲ್ಪ ಎಲ್ಲ ನೀರು ಹಿಡಿದು ಹಚ್ಕೋರಿ. ಆದಷ್ಟು ಮಟ್ಟಿಗೆ ಅಗಳ ಸರ್ ಹೇಳೋಣ, ನೂಲಿ ಸರ್ ಹೇಳಿ ಅದು ಇಳಿಜಾರದಲ್ಲಿ ಯಾವ ಟೈಪ್ ಸಾಲು ಬಿಟ್ಕೋಬೇಕು, ಹೆಂಗೆ ಬಿಟ್ಕೋಬೇಕು, ನೀರು ಅದಕ್ಕೆ ಹತ್ತುವಂಗೆ ಅದಕ್ಕೆ ಸರಿಯಾಗಿ ನೀರು ಪ್ರಮಾಣ ಅಂದ್ರೆ ನಿರ್ವಹಣೆ ಭಾಳ ಕಮ್ಮಿ ಐತಿ. ನೀರು ಪ್ರಮಾಣ ಅಷ್ಟೇನು ಬೇಕಾಗಿಲ್ಲ. ಡ್ರಿಪ್ ಮಾಡ್ಕೊಂಡ್ರಂತೂ ಭಾಳ ಅನುಕೂಲ. ಈಗ ರೇನ್ ಡ್ರಿಪ್ಪು ಬಂದವು, ಅವು ನಡೀತೈತಿ. ಅದು ಸ್ವಲ್ಪ ಪ್ರಮಾಣದಾಗ ಅನುಕೂಲ ಆಗ್ತೈತಿ. ಇನ್ನು ಐದನೇ ಪಾಯಿಂಟ್ ಅಂತಂದ್ರೆ ಸಸ್ಯ ಸಂರಕ್ಷಣೆ. ಯಾವ ಟೈಮ್ದಾಗ ಏನು ಹಂತದಾಗ ಏನು ಬರ್ತೈತಿ. ಈಗ ಡೊಣ್ಣುಳ ಭಾಳ ಇಂಪಾರ್ಟೆಂಟ್. ಡೊಣ್ಣುಳ ಈಗೆಲ್ಲ ಗುಂಗಿ ಒಳ ಹರಡತಾವ್ರಿ. ಈಗ ನೀವು ಆಲ್ಮೋಸ್ಟ್ ಈಗ ನಿಮ್ಗೆ ಈ ಏರಿಯಾಕ್ಕೆ ಡೊಣ್ಣುಳ ಭಾಳ ಐತಿ, ಈ ಏರಿಯಾಕ್ಕೂ ಭಾಳ ಐತಿ. ಆಮೇಲೆ ಯಕ್ಕುಂಡಿ, ಮಲಪ್ರಭಾ ಹೊಳೆ ದಂಡಿಗೂ ಅಲ್ಲಿಯೂ ಭಯಂಕರ ಐತಿ. ಆದರೆ ನಮ್ಮ ಕೃಷ್ಣಾ ದಂಡಿಗೆ ಸ್ವಲ್ಪ ಪ್ರಮಾಣ ಕಮ್ಮಿ ಐತಿ. ಆದರೆ ಈ ಸದ್ಯ ಪ್ರಮಾಣ ಹೆಚ್ಚಿದ್ದು ನಿಮ್ಮ ಅರೆಮಲೆನಾಡು ಏನೈತಲ್ಲ, ಇಲ್ಲಿ ಅರೆಮಲೆನಾಡು ಇದ್ರೊಳಗೆ ಡೊಣ್ಣೊಳಗೆ ಪ್ರಮಾಣ ಭಾಳ ಐತಿ. ಈಗ ನಿಮ್ಮ ಲಕ್ಷ್ಯ ಇರ್ಬೇಕು, ಸೈಕಲ್ ಮೀಟ್ರ್ ಹೋಗಿ ಮುಂದೆ ರಾತ್ರಿ ಸಂಜೆ ಮನೆ ಮುಂದೆ ಲೈಟ್ ಹಚ್ಚಿರ ಗುಂಗಳ ಹರಡತ್ತಾವ, ಬಂದು ಬೀಳತ್ತಾವ, ಅವ ಡೊಣ್ಣುಳ ತಾಯಿ ಹುಳ. ಅದಕ್ಕೇನೈತಿ, ಈಗ ಅವಾಗ ಮೊದಲು ಈ ಪ್ಲಾಂಟೇಷನ್ ಮಾಡೋ ಟೈಮ್ದಾಗ ಮೆಟ್ರೈಸಿಮ್ ಎಲ್ಲ ಯೂನಿವರ್ಸಿಟಿ ಆಗದವು. ಇಲ್ಲೇ ಸಂಕೇಶ್ವರಕ್ಕೂ ಮೆಟ್ರೈಸಿಮ್ ಐತಿ. ಅದ್ರ ಮೆಟ್ರೈಸಿಮ್ ಹೆಚ್ಚು ಯೂಸ್ ಮಾಡ್ಕೋದ್ರಿಂದ ಡೊಣ್ಣುಳ ಪ್ರಮಾಣ ಕಮ್ಮಿ ಮಾಡ್ಕೋಬೋದು. ಅದು ಕೆಲವೊಂದು ಕೆಮಿಕಲ್ ಅದಾವೆ ಮೊದಲು. ಅಂದ್ರೆ ಡೊಣ್ಣುಳ ಅಂತ ಯಾವಾಗೂ ರೈತರು ಅಂತ ತಲೆ ಇಟ್ಟುವರಲ್ಲ, ಡೊಣ್ಣುಳ ಯಾವಾಗ ಎದಕ್ಕೆ ಹೆಚ್ಚಾಗತ್ತಿತ್ತಪ್ಪ ಅಂತಂದ್ರೆ ಕಬ್ಬು ಬಿದ್ದ ಮೇಲೆ ರೈತ ಅಂಗಡಿಗೆ ಓಡಿ ಬರ್ತಾನೆ. ಇವ್ರು ನಮ್ಮ ವಿಜ್ಞಾನಿಗಳ ಕಡೆ ಹೊಂಟಾರ, ಸರ್ ನಂದು ಕಬ್ಬು ಬಿದ್ದೈತ್ರಿ, ಅಲ್ಲಿ ಕೆಳಗೆ ನೋಡ್ರೆ ಡೊಣ್ಣುಳ ಅದಾವ್ರಿ. ಅದಕ್ಕೆ ದಯಮಾಡಿ ಡೊಣ್ಣುಳ ನಿಮ್ಮಲ್ಲಿ ಕುಮ್ಮ್ಯಾಗ ಒಮ್ಮೆ ಹುಟ್ಟಿತ್ತಪ್ಪ ಅಂತಂದ್ರೆ ನಮ್ಮ ಬೆನ್ನಿಂದ ಹುಟ್ಟಿದಂಗೆ ಅದು ನಮ್ಮ ಬೆನ್ನ ಇರ್ತೈತದ. ಯಾವಾಗ್ರೆ ಭಾಳ ಮಳೆ ಆದಾಗ ಒಮ್ಮೆ ಕಮ್ಮಿ ಆಗ್ತೈತಿ, ಸ್ವಲ್ಪ ಹೆಚ್ಚು ಕಡಿಮೆ ಮಳೆ ಆದ್ರೆ ಹಿಮ್ಮತ್ತು ಹೆಚ್ಚಾಗತೈತಿ. ಯಾಕೆ ಡೊಣ್ಣುಳ ಇದ್ದು ನಮ್ಮ ಬಾಗೇವಾಡ ಕಂಡು ಬಂದು 22 ವರ್ಷ ಮೇಲೆ ಆಯ್ತು ಬಾಗೇವಾಡ ಡೊಣ್ಣುಳ ಇದ್ದು. ಈಗ ನಾನು ಒಂದು 10 ವರ್ಷ 7-8 ವರ್ಷದಿಂದ ನಾನು ಪ್ರತಿ ವರ್ಷ 2 ಎಕರೆ 1 ಎಕರೆ 2 ಎಕರೆ ನಾನು ಕೆತ್ತಿ ಮೇವು ಕೊಟ್ಟನು, ಇಲ್ಲಾಂದ್ರೆ ಕೆತ್ತಿ ದಂಡಿ ಹೋಗೋದನ್ನು ಈ ನಮಗೆ ಪ್ರಮಾಣ ಡೊಣ್ಣುಳ ಆಯ್ತು. ಆದರೆ ಈಗ ಆಲ್ಮೋಸ್ಟ್ ಬಾಗೇವಾಡಿ ಏರಿಯಾದಾಗ ಆಲ್ಮೋಸ್ಟ್ 80-85% ಡೊಣ್ಣುಳ ಕಂಟ್ರೋಲ್ ಐತಿ. 80-85%. ಯಾಕಪ್ಪ ಅಂತಂದ್ರೆ ಅಲ್ಲೆಲ್ಲ ರೈತರು ನಮ್ಮಲ್ಲಿ ಏನು ಮಾಡತ್ತಾರೆ, ಈಗ ಪ್ಲಾಂಟೇಷನ್ ಮಾಡೋ ಟೈಮ್ದಾಗ ಕೆಲವೊಂದು ಫರ್ಟೇರ್ ಅಂತ ಬರ್ತೈತಿ, ವೋಲ್ಟ್ಯಾಕ್ಸ್ ಅಂತ ಬರ್ತಾವೆ. ಆಮೇಲೆ ಇವನ್ನೆಲ್ಲ ನಾವು ಪ್ಲಾಂಟೇಷನ್ ಟೈಮ್ದಾಗ ಮಾಡೋ ಮುಂದೆ ಹಾಕ್ತೀವಿ, ಕಬ್ಬು ಹರಗುತ್ನಾಗ ಹಾಕ್ತೀವಿ. ಆಮೇಲೆ ಈಗ ಡೊಣ್ಣುಳ ಕಾಣಕೈತೆ ಅಂದ್ರೆ ಲೆಸೆಂಟಾ ಡಿಸೀಸ್ ಇವನ್ನ ಡ್ರೆಂಚಿಂಗ್ ಮಾಡ್ಕೋತೀವಿ. ಜನವರಿ ಫೆಬ್ರವರಿ ಟೈಮ್ದಾಗ ಏನು ಮಾಡ್ತೀವಿ, ಮೆಟ್ರೈಸಿಮ್ ಎರಡೂ ಬೇಕಾ. ಅದು ಮೆಟ್ರೈಸಿಮ್ ಈ ಜನವರಿ ಫೆಬ್ರವರಿ ಟೈಮ್ದಾಗ ನಾವು ಮೆಟ್ರೈಸಿಮ್ ಪೌಡ್ರ್ ತಂದು ತಿಪ್ಪಿ ಗೊಬ್ಬರದಾಗ ಒಂದು 8 ದಿವಸ ಕಲಿಸಿಟ್ಟು ನೀರು ಹಸಿಯಾಗಿ ನಾವು ಒಕ್ಕೋತೀವಿ. ಅದೇ ಮೆಟ್ರೈಸಿಮ್ ಹಾಕೋದ್ರಿಂದ ಇವು ಕಂಟ್ರೋಲ್, ಇದು ಡೊಣ್ಣುಳ ಕಂಟ್ರೋಲ್ ಬರ್ತೈತಿ. ಅದಂತ ಡೊಣ್ಣುಳ ಅಂತ ಮೇಜರ್ ಏನು ಹುಳ ಅಲ್ಲ, ಕಂಟ್ರೋಲ್ ಆಗಿಲ್ಲಂಥದ್ದಲ್ಲ. ಆದ್ರೆ ನಾವು ಮುನ್ನೆಚ್ಚರಿಕೆ ಇಲ್ಲಾರ್ಕ ಅದು ಹೆಚ್ಚಾಗೈತಿ ಇಷ್ಟ. ಅದಕ್ಕೆ ರೈತರು ಮೊದಲು ಅಡ್ವಾನ್ಸ್ ಆಗಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಮಾಡ್ಕೊಂಡ್ರೆ ಅಂದ್ರೆ ಡೊಣ್ಣುಳ ಏನು ಇಫೆಕ್ಟ್ ಆಗಂಗಿಲ್ಲ. ಅದ್ರ ನಂತರ ಈಗ
ಕಾಂಡಕೋರ್ ಹುಳ ಬರ್ತೈತಿ, ಆಮೇಲೆ ಬಿಳಿ ಉಣ್ಣಿ ರೋಗ ಬರ್ತಾವೆ, ಆಮೇಲೆ ಎಲಿ ಸುಟ್ಟಕ್ಕೆ ಜಂಗ್ ರೋಗ ಬರ್ತಾವೆ. ಅದಕ್ಕೇನೈತಲ್ಲ ಒಂದು 19 ಅಲ್ಲ, ಒಂದು ಬಾವಿಸ್ಟಿನ, ಒಂದು ಇನ್ಸೆಕ್ಸೈಡ್, ಒಂದು ಫಂಗಿಸೈಡ್, ಒಂದು ಚಿಲ್ಟೆಡ್ ಮೈಕ್ರೋನ್ಯೂಟ್ರೆಂಟ್, ಅದ್ರ ಜೊತೆ ಒಂದು ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ 19-19, 13-45, ಪೊಟ್ಯಾಷಿಯಮ್ ನೈಟ್ರೇಟ್ ಇಂಥ ಹೊಡ್ಕೋದ್ರಿಂದ ಏನಾಗ್ತೈತಿ, ಎಲಿ ಅಗಲ ದಿಪ್ಪು ಹೆಚ್ಚಾಗ್ತವೆ. ಆಮೇಲೆ ಅದ್ರಿಗೆ ಯಾವ ರೋಗ ಕಂಟ್ರೋಲ್ ಬರ್ತೈತಿ. ಇದ್ರ ಜೊತೆ ಕೆಲವೊಂದು ಹಾರ್ಮೋನ್ಸ್ ಅದು ಆಗಲೇ ಸರ್ IBA GA ಇಂಥ ಸ್ವಲ್ಪ ಹಾರ್ಮೋನ್ಸ್ ಕೊಡೋದ್ರಿಂದ ಇವು ಎಲಿ ಅಗಲ ಉದ್ದು ಹೆಚ್ಚಾಗ್ತೈತಿ, ಅದನ್ನು ಆಹಾರ ಉತ್ಪಾದನೆ ಹೆಚ್ಚಾಗ್ತೈತಿ. ಈ ಟೈಪ್ ಪ್ರಕಾರ ನಾವು ಮಾಡ್ಕೋತ ಇವತ್ತಿಗೆ ಗುರುಗಳ ಆಶೀರ್ವಾದದಿಂದ, ಒಂದು ರೈತರ ಮಾರ್ಗದರ್ಶನದಿಂದ ಒಂದು ಈಗ ಸದ್ಯ ಈಗ ನಾ 5ನೇ ವರ್ಷ. ಈ ವರ್ಷ ಆದರೂ ನಂದು ಈಗೊಂದು 4 ಪ್ರತಿ ವರ್ಷ 4 ಎಕರೆ ಲಾವಣಿ ಕಬ್ಬು ಇರ್ತೈತಿ, 4 ಎಕರೆ ಕೊಳ ಕಬ್ಬು ಇರ್ತೈತಿ, 4 ಎಕರೆ ಲ್ಯಾಂಡ್ ಪ್ರಿಪ್ರೇಷನ್ ಪ್ರತಿ ವರ್ಷ ಫಿಕ್ಸ್ ಇದೆ. ಒಟ್ಟು ಒಂದು ಕಡೆ 3 ಎಕರೆ ಹೊಲ ಐತಂದ್ರೆ 1 ಎಕರೆ ಲಾವಣಿ, 1 ಎಕರೆ ಕುಳೆ, 1 ಎಕರೆ ಲ್ಯಾಂಡ್ ಪ್ರಿಪ್ರೇಷನ್. ಡಿಸೆಂಬರ್ದಿಂದ ಹಿಡ್ಕೊಂಡು ಜನವರಿ ಜುಲೈ ಮಟ್ಟ ಪೂರೊಂದು ನೆಲ ತಯಾರಿನ. ಒಂದು ಕಡೆ 9 ಎಕರೆ ಐತಿ, ಅಲ್ಲಿ 2.5 ಎಕರೆ ಲಾವಣಿ, 2 ಕುಳೆ ಕಬ್ಬ, 2.5 ಎಕರೆ ಲ್ಯಾಂಡ್ ಪ್ರಿಪ್ರೇಷನ್. ಈ ಪ್ರಕಾರ ನಾವು ಮಾಡ್ಕೊಂಡು ಹಿಂಗೆ ನೀವು ಒಂದು ದೊಡ್ಡ ರೈತರಿಗೆ ಈಗೇನು 10 ಎಕರೆ 20 ಎಕರೆ ರೈತರು ಇರ್ತಾರೋ, ಅವ್ರು ರೈತರಿದ್ದವ್ರ ಅದು 3 ಭಾಗ ನೀವು 3 ಕಾಲಿ ಲಾವಣಿ ಮಾಡೋದು, 3 ಬೆಳೆ ತೆಗಿಯೋರಿದ್ರೆ ಒಂದು ಲಾವಣಿ, ಒಂದು ಕುಳೆ, 3ನೇ ಕುಳೆ ಆಗ್ತಾ ಇದ್ರೆ ಅದ್ರ 4 ಪ್ಲಾಟ್ ಮಾಡ್ಕೋರಿ. ಈಗ 10 ಎಕರೆ ಐತಿ, 2.5 ಎಕರೆ ಲಾವಣಿ, 2.5 ಎಕರೆ ಕುಳೆ ಕಬ್ಬ, 2.5 ಎಕರೆ 3ನೇ ಕುಳೆ ಹಬ್ಬ, 2.5 ಎಕರೆ ಲ್ಯಾಂಡ್ ಪ್ರಿಪ್ರೇಷನ್. ಹಿಂಗೆ ನೀವು ಗ್ಯಾಪ್ ರೊಟೇಟ್ ಮಾಡ್ಕೋತ ಹೋದ್ರೆ ಮುಂದಿನವ್ರಿಗೂ ಭೂಮಿ ಬಿಡ್ತೀರಿ. ನಾ 10 ಎಕರೆ ಐತಿ, 10 ಎಕರೆ ಒಮ್ಮೆ ಕಬ್ಬು ಹಚ್ಚೋದ, ಆಮೇಲೆ 10 ಎಕರೆ ಒಮ್ಮೆ ಕುಳೆಕಾಯಿ ಅದ, 3ನೇ ಕುಳೆಕಾಯಿ ಅದ, 10 ಎಕರೆ ತೆಗಿಯೋದ. ಹಿಂಗಾದ್ರೆ ಫೈನಾನ್ಷಿಯಲ್ ಪೋರ್ಷನ್ ಬರೋಬರಾಗಂಗಿಲ್ಲ. ಅದಕ್ಕೇನು ಹಂತ ಮಾಡ್ಕೊಂಡ್ರೆ ಪ್ರತಿ ವರ್ಷ 2.5 ಎಕರೆ ನಮ್ಗೆ ನೆಲ ತಯಾರಿನ ಸಿಗ್ತೈತಿ, 7.5 ಎಕರೆ ಕಬ್ಬು ಸಿಗ್ತೈತಿ. ಈಗ ನಾವೇನು ಮಾಡೇನೋ ಒಂದು ಲಾವಣಿ, ಒಂದು ಕುಳೆ, 3ನೇ ಕುಳೆ ನಾ ತಲೆ ಕಳ್ಸೋಂಗಿಲ್ಲ. ಒಂದು ಲಾವಣಿ, ಒಂದು ಕುಳೆ, 4 ಎಕರೆ ಲಾವಣಿ, 4 ಎಕರೆ ಕುಳೆ ಕಬ್ಬ. ಪ್ರತಿ ವರ್ಷ ಒಟ್ಟು ಒಂದು 9 ಎಕರೆ ಕಬ್ಬು ಇರ್ತೈತಿ. ಪ್ರತಿ ವರ್ಷ ಫಿಕ್ಸ್, ಈಗ 4ನೇ ವರ್ಷ ಫಿಕ್ಸ್ 700 ಟನ್, 700, 705, 700, 705 ಪ್ರತಿ ವರ್ಷ. ಇದ ಒಂದು ರೇಂಜ್. ಇದೇ ಪದ್ಧತಿ ನಮ್ಮ ಹಳಿ ಪದ್ಧತಿ ಆದ್ರೆ ಈ ಟೈಪ್ ಮಾಡೋಕೆ ಒಂದು 15 ವರ್ಷ ಮೇಲೆ ಆತ. ಅವಾಗ ನಂದು ಎವರೇಜ್ ಕಮ್ಮಿ ಇದ್ದಾಗ 400 500 ಟನ್ ಐತಿ. ಅವಾಗ ನಾವು 400, 500, 400, 500 ಫಿಕ್ಸ್. ಏನು ಸ್ವಲ್ಪ ಮಳೆಗಾಲ ಚಲೋ ಆಗಿತ್ತು, ಚಲೋ ಬೆಳೆದ ಇದತ್ತಂದ್ರೆ 500 ಆಗ್ತಿತ್ತು, ಇಲ್ಲಾಂದ್ರೆ 400 ಆಗ್ತಿತ್ತು. ಈಗಾದರೂ ಹಂಗೆ, ಈಗಾದರೂ ನಂದು ಒಂದು ಏನಾಗಿದ್ರೆ 680ರಿಂದ 700 ಟನ್. ಅದು ನಮ್ಗೆ ಏನಾಗ್ತೈತಿ, ಈ ಪ್ರಕಾರ ಒಂದು ಪದ್ಧತಿ ಮಾಡ್ಕೋದ್ರಿಂದ ನಮಗೆ ಒಂದು ಫೈನಾನ್ಷಿಯಲ್ ಪೋರ್ಷನ್ ಒಂದು ಉಳಿದೈತಿ. ನಮಗೆ ಫಿಕ್ಸ್ ಪೈ ಇಷ್ಟ ಇದೆ, ನಮ್ಮ ನೆಕ್ಕಿ ಒಂದು ಇಷ್ಟು ಟನ್ ಬರ್ತೈತೆ ಅನ್ನೋ ಒಂದು ಫೈನಲ್ ಇದು ಉಳಿದೈತಿ. ಅದಕ್ಕೆ ಮತ್ತು ಮುಂದಿನ 4 ಎಕರೆ ಏನೈತಿಲ್ಲ, ಆ ಭೂಮಿ ನಮ್ಮ ಬಿಸಿಲು ಕಾಸೋದ್ರಿಂದ, ಆಮೇಲೆ ಇವೆಲ್ಲ ಗೊಬ್ಬರ ಕಡಿಯೋದ್ರಿಂದ, ಹಸಿರಲೆ ಗೊಬ್ಬರ ಕಡಿಯೋದ್ರಿಂದ ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗ್ತೈತಿ. ಮುಂದಿನವರಿಗೂ ನಾವು ಭೂಮಿ ಬಿಟ್ಟು ಕೊಡೋದಾಗ್ತೈತಿ. ಅದಕ್ಕೇನೈತಿ ಈ ಪದ್ಧತಿ ಪ್ರಕಾರ ನಾವು ಮಾಡ್ಕೋತ ಬಂದ ಈಗ ನಮ್ಮ ಶುರುವಾತಿಗೆ ನಮ್ಮ ಗುರುಗಳ ಇದು ಆಶೀರ್ವಾದದಿಂದ, ಎಲ್ಲರ ಮಾರ್ಗದರ್ಶನದಿಂದ ಈ ಟೈಪ್ ಮಾಡ್ಕೋತ ಬಂದೀವಿ. ಇದೇ ಪ್ರಕಾರ ನಾವು ಮಾಡ್ಕೋತ ಇನ್ನು ನಾನು ಒಬ್ಬನ ಮಾಡ್ರೆ ಬರೋಬರಾಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡಿ, ಊರಾಗಿನ ಕೆಲವೊಂದು ಹುಡುಗರನ್ನ ಕರ್ಕೊಂಡು ಒಂದು ಗ್ರೂಪ್ ಮಾಡಿ, ಅದನ್ನು ನಾವು ಒಬ್ಬರು ಬರ್ಪ ಎಲ್ಲ ದೋಸ್ತರ ಇವ್ರು ಕೂಡ್ಕೊಂಡು ಒಂದು ಗ್ರೂಪ್ ಮಾಡಿ, ಗ್ರೂಪ್ನಾಗೆಲ್ಲ ಹೋಗಿ ನೋಡೋದು, ಕಲಿಯೋದು, ಕೇಳೋದು, ಮಾಡೋದು, ಒಬ್ಬೊಬ್ಬರು ವಿಚಾರ ಹಂಚ್ಕೋದು ಆಕಾಯ್ತು. ಹಂಗೆ ಗ್ರೂಪ್ ಬೆಳ್ಕೋತ ಅದಕ್ಕೊಂದು ಹೆಸರಿಟ್ಟು ಶುಗರ್ ಕೇನ್ ಕಲ್ಪ್ರೋಕ್ಸ್ ಗ್ರೂಪ್ ಅಂತ ಹೆಸರಿಟ್ಟು ಆ ಗ್ರೂಪ್ ಇಟ್ಕೊಂಡು ಆಮೇಲೆ ಅದನ್ನ ಬೆಳ್ಕೋತ ಈ ಸದ್ಯ ಪ್ರೆಸೆಂಟ್ ಶುಗರ್ ಕೇನ್ ಕಲ್ಪ್ರೋಕ್ಸ್ ಗ್ರೂಪ್ 4800 ಮಂದಿ ರೈತರ ನಮ್ಮ ಗ್ರೂಪ್ನಾಗ ಜಾಯ್ನ್ ಆಗ್ಯಾರು. 4800 ಎಲ್ಲ ನಮ್ಮ ರೈತರ ಆಶೀರ್ವಾದದಿಂದ ನಮ್ದು ಗ್ರೂಪ್ ನಿನಗೆ 4 ವರ್ಷ 4ನೇ ವರ್ಷ ಚಾಲ್ತಿ ಐತಿ. 4 ವರ್ಷದಾಗ ಆಮೇಲೆ ನಾವೇನು ಮಾಡಿದ್ವು, ಇದು ನಮ್ಮ ಆನ್ಲೈನ್ ಮೀಟಿಂಗ್ ಮಾಡಕತ್ತು. ಅದು ರೈತರಿಗೆ ಅನುಕೂಲ ಆಗಲಿ. ಗ್ರೂಪ್ ಹೆಚ್ಚಾದಂಗೆ ಅವಾಗ ಕೊರೋನಾ ಇದ್ರ ಟೈಮ್ದಾಗ ಏನಾಯ್ತು, ಅವಾಗ ನಾವು ನಾವು ರೈತರಿಗೆ ಮುಟ್ಟಿಸ್ಬೇಕಾದ್ರೆ ಅನುಕೂಲ ಆಗಲಿಲ್ಲ. ಅವಾಗ ಏನು ಮಾಡಿದ್ವು, ನಾವು ಆನ್ಲೈನ್ ನಮ್ಮ ಮಗ ಸಂಕೇತ್ ಕತ್ತಿ ಅಂತೇಳಿ ಕಂಪ್ಯೂಟರ್ ಒಂದು ಸ್ವಲ್ಪ ಶೈನ್ ಅದಾನ, ಅವ್ರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್. ಆ ಒಂದೊಂದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು, ಆಮೇಲೆ ನಮ್ಮ ದೊಡ್ಡ ಮಗ ಸುಮಿತ್ ಕತ್ತಿ ಅಂತೇಳಿ ಅವ್ನು ಮೆಕ್ಯಾನಿಕಲ್ಸ್ ಇಂಜಿನಿಯರ್, ಅವ್ನು ಹುಡುಗರು ಅವು ಎಲ್ಲ ಕರೋನಾದಾಗ ಮನೆಯಾಗಿದ್ದರು. ಇವರೆಲ್ಲರೂ ಕೂಡಿ ನಾವು ವಿಚಾರ ಮಾಡ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ತೆಗೆದು, ಯೂಟ್ಯೂಬ್ ಚಾನಲ್ದಿಂದ ಆನ್ಲೈನ್ ಅದ್ರಾಗ 50 ಆನ್ಲೈನ್ ಮೀಟಿಂಗ್ ಮಾಡಿದ್ರು. 50 ಅದಕ್ಕೆ ನಮ್ಮ ಇವರು ನಿಜಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ಆಗಲಿ, ಸಂಕೇಶ್ವರ ಸಂಸ್ಥಾದರಾಗಲಿ, ಆಮೇಲೆ ಧಾರವಾಡ ಯೂನಿವರ್ಸಿಟಿ ಸಂಸ್ಥಾರಾಗಲಿ, ಅಗ್ರಿಕಲ್ಚರ್ ಆಫೀಸರ್ಸ, ಆಮೇಲೆ ನಮ್ಮ ರೈತರ ಪ್ರಗತಿಪರ ರೈತ ಎಲ್ಲರೂ ಸಹಕಾರದಿಂದ 50 ಆನ್ಲೈನ್ ಮೀಟಿಂಗ್ ಮಾಡಿದ್ವಿ. ಆಮೇಲೆ ಪ್ರಾಕ್ಟಿಕಲಿ ನಮ್ಮ ಹೊಲದಾಗ ಏನು ಮಾಡತ್ತೇವೆ, ಅದನ್ನೆಲ್ಲ ಯೂಟ್ಯೂಬ್ ಅಪ್ಲೋಡ್ ಮಾಡೀವಿ. ಯೂಟ್ಯೂಬ್ ಅಪ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದು. ಇದ್ರಾಗ 240 ವೀಡಿಯೋ ಅದಾವ. 20,000 ಮಂದಿ ಜನ ಸಬ್ಸ್ಕ್ರೈಬ್, ಈಗ ನಿನಗೆ 20,000 ಸಬ್ಸ್ಕ್ರೈಬ್ ಆದರು.
240 ಟೋಟಲ್ ವಿಡಿಯೋ ಇವು. ಆ ವಿಡಿಯೋ ಎಲ್ಲ ಆಲ್ಮೋಸ್ಟ್ 90% ಶುಗರ್ ಕೇನ, ಮಣ್ಣಿನ ಫಲವತ್ತತೆ, ಮಣ್ಣಿನ ಇದನ್ನು ಜೈವಿಕ ಗೊಬ್ಬರ ಇದೆಲ್ಲ ಇದ್ದದ್ದೆಲ್ಲ ಅವಾದವು. ಅದು ನೀವು ನೋಡ್ಕೋಬೋದು. ಶುಗರ್ ಕೇನ್ ಕಲ್ಪೋಸ್ಟ್ ಗ್ರೂಪ್ ಅಂತ ನೀವು ಇದು ಮಾಡ್ಕೋಬೋದು, ಅದು ನೋಡ್ಕೋಬೋದು. ನೀವು ಯಾರೇ ನನ್ನ ಗ್ರೂಪಿಗೆ ಜಾಯ್ನ್ ಆಗೋರಿದ್ರು ನಾವು ಜಾಯ್ನ್ ಆಗ್ಬೋದು. ನನ್ನ ನಂಬರ್ ತೋರಿ 9449563 9449563 ಇದು ನಂದು ವಾಟ್ಸಪ್ ನಂಬರ್ ಐತಿ. ದಯಮಾಡಿ ಬರೀ ಹಾಯ್ ಅಂತ ಕಳಿಸ್ಬೇಡ್ರಿ. ತಮ್ಮ ಹೆಸರು, ಅಡ್ರೆಸ್ಸು, ಊರು, ವಾಟ್ಸಪ್ ನಂಬರು ನನಗೆ ವಾಟ್ಸಪ್ ಮೇಲೆ ಕಳಿಸ್ರಿ ಅಂದ್ರೆ ನಾವು ಫ್ರೀ ಇದ್ದಾಗ ಅದನ್ನ ನನ್ನ ಗ್ರೂಪ್ನಾಗ ಆ್ಯಡ್ ಮಾಡ್ಕೋತೀನಿ. ಗ್ರೂಪ್ನಾಗ ಡಿಸ್ಕಸ್ ಭಾಳ ಚಂದ ಆಗ್ತಿರ್ತಾವ. ಅದ್ರಾಗ ಎಲ್ಲ ಪ್ರಗತಿಪರ ರೈತರು ಅದಾರ, ಸೈಂಟಿಸ್ಟ್ಗಳು ಅದಾರ, ಎಲ್ಲರೂ ಆ ಗ್ರೂಪ್ನಾಗ ಅದಾರ. ಅವರು ಯಾರೇ ನಾವು ಏನು ಇಲ್ಲಂದ್ರೂ ಮತ್ತು ಕೆಲವರು ಉತ್ತರ ಕೊಡ್ತಾರೆ. ಮತ್ತು ಅದ್ರೊಳಗೆ ಕೇವಲ ಅಗ್ರಿಕಲ್ಚರ್ ರಿಲೇಟೆಡ್ ಮಾತ್ರ ಮೆಸೇಜ್ಗಳು, ಯಾವುದು ಉಳ್ಕಿದ ಅಕಸ್ಮಾತ್ ಒಂದು ತಪ್ಪು ಮೆಸೇಜ್ ಬಂತಂದ್ರೆ ಇಮಿಡಿಯೇಟಾಗಿ ಅದು ತಮ್ಮ ಹೆಸರು ಡಿಲೀಟ್ ಮಾಡ್ತೀವಿ. ಯಾಕಂದ್ರೆ ಓನ್ಲಿ ಫಾರ್ ಅಗ್ರಿಕಲ್ಚರ್, ವಿಶೇಷ ಕಬ್ಬು ಮತ್ತು ಏನ್ರಿ ನಿಮ್ಮ ಕಡೆ ವಿಶೇಷ ಒಂದು ಇರ್ತಾವೆ. ಒಬ್ಬೊಬ್ಬ ರೈತ ಕಡೆ ಒಂದೊಂದು ಏನ್ರಿ ಒಂದು ಜುಗಾಡು ಮಾಡಿ ಒಂದು ಏನು ಹೊಸದು ಮಾಡ್ತಿರ್ತಾರೆ. ಅದಕ್ಕೇನೈತಿ ಅವನ್ನೆಲ್ಲ ನಾವು ಇದು ಮಾಡಿ ಅಂಥವೇನು ಇದು ಕಸುತ್ತು ಬರ್ರಿ ನಾವು ನೋಡ್ತೀವಿ. ಅದಕ್ಕೆ ಇದು ಏನೈತಿ, ರೈತರಿಂದ ರೈತ ಕಲಿಯೋದು. ಇದೇನು ಭಾಳ ದೊಡ್ಡ ಮಾತಿಲ್ಲ. ಇದು ಮಾಡೋದಪ್ಪ ಅಂತಂದ್ರೆ ರೈತರಿಂದ ರೈತ ಕಲಿಯೋದು. ಒಬ್ಬ ಬಿಟ್ಟು ಮತ್ತೊಬ್ರು 4 ಮಂದಿ ರೈತ ನಾವು ಡಿಸ್ಕಸ್ ಮಾಡಿದ್ವು ಅಂದ್ರೆ ಏನಾಗ್ತೈತಿ, ಅದಕ್ಕೆ ನಾಲೆಜ್ ಹೆಚ್ಚಾಗ್ತೈತಿ. ರೈತರಿಂದ ರೈತ ಕಲಿಯೋನು, ರೈತರಿಂದ ರೈತನ ಬೆಳೆಸೋನು. ಇದನ್ನು ನಾವು ಈಗೇನೋ ಒಂದು ಇಕ್ವಿಪ್ಮೆಂಟ್ ಮಾಡಿರಲ್ಲ, ಇದು ನಾವು ಈಗ ಕಬ್ಬಿನಾಗ ನಾವು ಗೊಬ್ಬರ ಹಾಕ್ಬೇಕಾದ್ರೆ ಮೊದಲು ಕೈಲಿ ಹಡ್ಡಿ ಹಾಕ್ತಿದ್ವು. ಇದು ಕುಳೆ ಕಬ್ಬದ್ದು, ಕುಳೆ ಕಬ್ಬ. ಅದು ನಾವು ಒಟ್ಟು ಸರ್ ಅವರಿಗೆ ನಮ್ಮ ಅಲ್ಲ, ಸುನೀಲ್ ಸರ್ ತಪ್ಪು ತಗೋಬೇಡಿ ಸರ್, ಅಲ್ಲ ಇದು ಕುಳೆ ಕಬ್ಬು ಸರ್. ಇದು ನಾವು ಒಟ್ಟು ಬೇರೆ ಹರಿದಿಲ್ಲ, ಈಗ 4 ಬೇರೆ ಹರಿದಿಲ್ಲ. ಈಗ ನಾವು ಗೊಬ್ಬರ ಕೊಡತ್ತೀವಿ. ಈಗ ನಾವು ಮೊದಲು ಏನು ಮಾಡ್ತೀವಿ, ಮೊದಲು ಬೈಗುಲ್ಲೇ ಹಟ್ಟಿ ಕೊಡ್ತಿದ್ವಿ. ಅವಾಗ ನಮ್ಮ ಒಂದು ಎಕರೆಗೆ 4 ಆಳು, ಮಿನಿಮಮ್ 4 ರಿಂದ 5 ಆಳು ತಿನ್ನಕತ್ತಿತ್ತು. ಅದಕ್ಕೆ ನಾವು ಏನು ಮಾಡೀವಿ, ಇದೊಂದು ಬ್ರಷ್ ಕಟ್ರಕ್ಕೆ ಮುಂದೊಂದು ಅಲ್ಟ್ರೇಷನ್ ಮಾಡಿ ಅದು ಹೋಲ್ ಹೊಡಿತೀವಿ. ಅವಂತಂದ್ರೆ ನಾವು ಒಟ್ಟು ಮ್ಯಾಲೆ ಗೊಬ್ಬರ ಹೋಗಿಲ್ಲ, ಅಂದ್ರೆ ರೂಟ್ ಜೋನಿಗೆ ಬೇರೆಗೇನು ಹೋಗ್ಬೇಕದು. ಹಿಂಗೆ ಮಾಡ್ಕೊಂಡು ಇಬ್ಬರು ಅಲ್ಲಿ ಇದು ಮಾಡ್ಕೊತ ಗೊಬ್ಬರ ಹಾಕ್ತಾರೆ. ಆಮೇಲೆ 2ನೇ ಗೊಬ್ಬರ ಏನೈತಿ, ನಾವು ಡ್ರಿಪ್ನಾಗ ಉಳ್ಕಿದೆ ಐತಿ ನೈಟ್ರೋಜನ್, ಪೊಟ್ಯಾಷ, ಆಮೇಲೆ ಚಿಲ್ಟೇನ್, ಮೈಕ್ರೋನ್ಯೂಟ್ರೆಂಟ್ ಇವನ್ನೆಲ್ಲ ಸೆಕೆಂಡ್ ಟೈಮ್ ಕೊಡ್ಬೇಕಾದ್ರೆ ಇದು ನಾವು ಇದು ಮಾಡ್ತೀವಿ. ಮತ್ತು ದಯಮಾಡಿ ಒಂದು ರೈತರಿಗೆ ವಿನಂತಿ, ರೌಂದಿ ಸುಡಬೇಡ್ರಿ. ರೌಂದಿ ಒಂದು ಇಷ್ಟು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ರೌಂದಿ ಯಾವ ಟೈಪ್ ನಮ್ಗೆ ಅನುಕೂಲ ಮಾಡಿ ಕೊಡ್ತೈತೆ ಅಂದ್ರೆ ನಮ್ಮ ಭೂಮಿಯಾಗಿನ ಫಲವತ್ತತೆ ಹೆಚ್ಚಾಗ್ತೈತಿ. ಅದು ನೋಡ್ರಿ ನೀವು ಇಲ್ಲಿ ಮುಂದೆ ಸ್ವಲ್ಪ ಅದು ರೌಂದಿ ಇತ್ತು. ಆದರೆ ಈಗ ನಂದು ಹೊಲದಾಗ ರೌಂದಿ ಎಲ್ಲ ಪುಡಿ ಮಾಡಿ ಅಲ್ಲೇ ಹಾಕಿ ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ನಮ್ಮ ಫ್ಯಾಕ್ಟ್ರಿ ಕಂಪೋಸ್ಟ್ ಗೊಬ್ಬರ ಹಾಕಿವು. 2.5 ತಿಂಗಳಿಗೆ ಅಂದ್ರೆ ಈಗ ನಾನು ಹೊಲದಾಗ ಕಂಪ್ಲೀಟ್ ಎಲ್ಲಿ ಬೇಕಾದಲ್ಲಿ ಅಡ್ಡಾಡಿ, ಇಡೀ ಹೊಲ ಎಲ್ಲ ಅಡ್ಡಾಡಿರೋ ತಿಪ್ಪಿ ಹಿಡಿದಂಗೆ, ಪೂರಾ ತಿಪ್ಪಿ ಹಿಡಿ. ಈಗ ನಾನು ಎಲ್ಲಿ ಅಡ್ಡಾಡಕತ್ರೂ ಒಂದು ಮೆತ್ತಗೆ ಗಾದಿ ಮೇಲೆ ಅಡ್ಡಾಡ್ದಂಗೆ ಆಗ್ತೈತಿ. ಇಡೀ ಹೊಲ ಎಲ್ಲ ಆಗ್ತಿ ತಿಪ್ಪಿ ಗೊಬ್ಬರದಾಗ ಕಬ್ಬು ಹಚ್ಚಿದೆ. ದಯಮಾಡಿ ಅಲ್ಲೇ ರೌಂದಿ ಅಲ್ಲೇ ಇದು ಮಾಡ್ಕೊಂಡು ಈಗ ಸರ್ ಇದಂಗೆ ರೌಂದಿ ಈಗ ಕೊಳಿವ್ರು ಭಾಳ ಬಂದವು. ಈಗ ನೀವು ವೇಸ್ಟಿ ಕಂಪೋಸರ, ಆಮೇಲೆ ಕಂಪೋಸ್ಟ್ ಕಲ್ಚರ, ಆಮೇಲೆ ನೀವು ಇದನ್ನು ಇವು ನಮ್ಮ ಅದ್ರ ಮೇಲೆ ಫ್ಯಾಕ್ಟ್ರಿ ಕಂಪೋಸ್ಟ್ ಗೊಬ್ಬರ, ಈ ಟೈಪ್ ನಾವು ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಕೊಂಡು ಅಂದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಜೀವನ ಬೆಳೆದೈತಿ. ಆಮೇಲೆ ಎರೆಹುಳ ಹೆಚ್ಚಾಗ್ತವೆ, ನಮ್ಮೆಲ್ಲ ಜೀವಾಣು ಹೆಚ್ಚಾಗ್ತೈತಿ. ಅದಕ್ಕೆ ಸಾಕಷ್ಟು ಆಹಾರ ಸಿಗ್ತೈತಿ. ಅಲ್ಲಿ ನೋಡ್ರಿ ಬೇರೆ ಎಷ್ಟು ಬಿಳಿ ಬೇರೆಲ್ಲ ಕಂಪ್ಲೀಟ್ ಎಲ್ಲ ನಮ್ಮ ತಿಪ್ಪಿ ಗೊಬ್ಬರದಾಗ ಬಂದಂಗೆ ಬೇರೆ ಬಂದವು. ಇದರಿಂದ ಕಬ್ಬು ನಮ್ಮ ಚೆನ್ನಾಗಿ ಬರೋದೈತಿ. ಇದು ಅದಕ್ಕೆ ಇದು ಕುಳೆ ಕಬ್ಬು ಸಿಸ್ಟಮ್ ಇದೆ. ಇದು ನೋಡ್ಕೊಂಡು ಬಟ್ ದಯಮಾಡಿ ಯಾರು ರೌಂದಿ ಸುಡಬೇಡ್ರಿ. ರೌಂದಿ ಅಲ್ಲೇ ಮಲ್ಚಿಂಗ್ ಮಾಡ್ಕೋರಿ. ನೀವು ಡ್ರಿಪ್ ಇತ್ತಂದ್ರೆ ಎಲ್ಲ ಸಾಲ ಬಿಟ್ಕೋರಿ. ನಮ್ಮ ಡ್ರಿಪ್ ಇಲ್ಲಪ್ಪ ಅಂತಂದ್ರೆ 1 ಸಾಲ ಬಿಟ್ಟು 1 ಸಾಲ ತುಂಬ್ಕೋರಿ. 1 ಸಾಲ ಯಾವಾಗಲೂ ನೀರು ಹಚ್ಕೊಂಡ್ರೆ ಇಂಥ ಬೇಸಿಗೆಗೂ ಮಾಯ್ಶ್ಚರ್ ಮೇಂಟೈನ್ ಆಗ್ತೈತಿ, ನೀರು ಕಮ್ಮಿ ಆಗ್ತೈತಿ, ಇದು ಮತ್ತು ಭೂಮಿ ಫಲವತ್ತತೆ ಹೆಚ್ಚಾಗ್ತೈತಿ. ಇಷ್ಟು ಹೇಳಿ ನಾವು ಇದಕ್ಕೆ ಇಲ್ಲಿಗೆ ಮಾತಾಡೋದು ಅನುವು ಮಾಡಿಕೊಟ್ಟೆ ಎಲ್ಲ ನಮ್ಮ ಸತೀಶ್ ಶುಗರ್ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನಮ್ಮ ಸಾಸರೆಡ್ಡಿ ಸರ್ ಅವರಿಗೂ ಹಾಗೂ ದೊಡ್ಡನವ್ರ ಸರ್ ಅವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು.